ಕ್ಯಾನ್ಸರ್ ಅಷ್ಟೊಂದು ಫೈನಲ್ ಅಂತ ಬರೋ ತನಕ ಅಷ್ಟು ಗೊತ್ತಾಗಿಲ್ವಾ? KGF ಶೂಟಿಂಗ್ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ಳು ಸ್ವಲ್ಪ ಕೆಮ್ಮು ಮತ್ತೆ ಉಸಿರಾಟದ ಸಮಸ್ಯೆ ಸ್ಟಾರ್ಟ್ ಆಯ್ತು. ನಿಮ್ಮ ತಂದೆಗೂ ಕೂಡ ಸಾಕಷ್ಟು ಕಾಂಟ್ರವರ್ಸಿ ಟೀಕೆಗಳು ಬಂದಿದೆ. ಅವ್ರು ಹೇಳಿದ್ವಿ ಹಿಂಗೆ ನಾನ್ ಮಾಡಿದ್ದೆ ಯಾರೋ ತಲೆ ಮೇಲೆ ಹಾಕು ಶೂಟಿಂಗ್ ಮಾಡಿಸಿದ್ರು ಅಪ್ಪ ಎಲ್ಲಾರು ಒಳ್ಳೆದೇ ಹೇಳಿದ್ದಾರೆ, ಒಳ್ಳೆದೇ ಬಯಸಿದ್ದಾರೆ. ತುಂಬಾ ಗುರುಕಡೆ ತರ ಆಗಿದ್ದಂದ್ರೆ KGF ಚಾಚಾ ಕ್ಯಾರೆಕ್ಟರ್ ಒಂದು ಟರ್ನಿಂಗ್ ಪಾಯಿಂಟ್ ಅವರಿಗೆ. ಆಕ್ಚುಲಿ ಅದೇ ಪೀಕ್. ಅದು ಬಿಟ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಭೂಮಿ KGF ಚಾಚಾ ಅಂತ. ಯಾಕಂದ್ರೆ ಎರಡು ವೈಟ್ ಅಂಡ್ ವೈಟ್ ಹಾಕೊಂಡು ನಮ್ಮಪ್ಪ ಅದು ಇವಾಗ ಕಣ್ಣು ಮುಚ್ಚಿರೋ ಅದೇ ಬರುತ್ತೆ, ವೈಟ್ ಅಂಡ್ ವೈಟ್. ಇಲ್ಲ ಚಾಚಾ ಬರುತ್ತೆ, ಇಲ್ಲ ಓಂ ಬರುತ್ತೆ. ಯಕ್ಷವರಾಗಿರ್ಬೋದು, ಕಾರ್ ಹತ್ರ ಕರ್ಕೊಂಡು ಕೂರ್ಸ್ಕೊಂಡು ಏನೋ ಹೇಳಿದ್ರು, ಕೊಟ್ಟರು, ಜೀವನ ನಡೆಸ್ಕೊಡ್ಬೇಕಂತ ಹೇಳ್ಕೊಟ್ರು. ಬೇರೆ ಒಂದು ಅನ್ಯಾಯದ್ರಿಂದ ಜೈಲಿಗೆ ಹೋಗಿದ್ದಾರೆ. ಸೊ ಅವ್ರೇನೋ ಇದ್ದಿದ್ರೆ ಆ ಅಂತ್ಯ ಸಂಸ್ಕಾರಕ್ಕೆ ಅವರು ಕೂಡ ಬರ್ತಾ ಇದ್ರು. ಅವ್ರು ನಮ್ಮ ಅಪ್ಪನ ಗುರುಗಳೇ ಅಂತ ಕರೀತಾರೆ. ಬಟ್ ಅವ್ರು ಇದ್ದಿದ್ರೆ ಬಂದಿರೋದು. ಗೃಹ ಸಚಿವರು ಕೂಡ ಬಂದು ಅವರು ಕೂಡ ಅಲ್ಲಿ ಎಲ್ಲ ನಿಂತು ಅತಿಮಸ್ತಕ ಮಾಡ್ತಾರೆ. ಸಾಕು ಚಿನ್ನದ ಅಂತ ಹೇಳಿದ್ರೆ ಈ ಕ್ರಿಕೆಟ್ ಆಗೋಕಂದ್ರೆ ತಿನ್ಬೇಕು, ತಿನ್ನು ಅಂತ ಫೋರ್ಸ್ ಮಾಡಿ ತಿನ್ನಿಸಿ ತುಂಬಾ ಬೆಂಬಲ ಕೊಟ್ಟು ಬ್ಯಾಕ್ ಬೋನ್ ಆಗಿ ನಿಂತು ಏನ್ ಮಾಡ್ಬೇಕು, ಹಿಂಗೆ ನೆಕ್ಸ್ಟ್ ಏನು ಅಂತ ಒಂದು ಕನ್ಫ್ಯೂಸಲ್ ಇರ್ತದೆ. ಬೇಡ, ಕೆಲವು ಕಡೆ ಅನ್ವಾಂಟೆಡ್ ಅಟೆನ್ಷನ್ ಪಡ್ಕೊಳ್ಳೋಕ್ಕೆ ಈ ಸಮಯ ಅದಲ್ಲ. ಒಂದು ಸಾವು ಅದಕ್ಕೆ ಕಾರಣ ಆಗಬಾರ್ದು. ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಕನ್ನಡ ಚಿತ್ರರಂಗದ ಖ್ಯಾತ ಖಳನಾಯಕ KGF ಚಾಚಾ ಖ್ಯಾತಿಯ ಹರೀಶ್ ರಾಯ್ ನಮ್ಮನ್ನೆಲ್ಲ ಆಗಲಿ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಸದ್ಯ ನಮ್ಮ ಜೊತೆ ಅವರ ಪುತ್ರ ರೋಷನ್ ರೈ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋರು. ತಂದೆ ಅಗಲಿಕೆ ನಂತರ ಜೀವನ ಯಾವ ತರ ನಡೀತಾ ಇದೆ, ಏನಾಯ್ತು, ಅವರ ಒಡನಾಟ ಆಗಿರ್ಬೋದು, ಪ್ರತಿಯೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ರೋಷನ್ ರೈ ಅವರೇ, ಹೇಗಿದ್ದೀರಾ? ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ. ಹೌದು, ತಂದೆ ಅಗಲಿಕೆ ಆಗಿ ಒಂದ್ ತಿಂಗಳ ಹತ್ರ, ಇವಾಗ ಒಂದ್ ತಿಂಗಳಾಯ್ತು. ಸೊ ಹೇಗಿದೆ ಜೀವನ? ಇಲ್ಲ, ಜೀವನ ಹೇಗಿದೆ ಅಂದ್ರೆ ಅದೇ ಇವಾಗ ಮುಂದುವರಿಸ್ಕೊಂಡು ಹೋಗ್ಲೇಬೇಕು. ಇವಾಗ ಮತ್ತೆ 10th ಬೋರ್ಡ್ಸ್ ಬರುತ್ತೆ, ಓಕೆ, ಓದ್ಲೇಬೇಕು, ಮಾಡ್ಲೇಬೇಕು. ಬಟ್ ಬೇಜಾರಾಗತ್ತೆ, ನೆನಪಾಗತ್ತೆ ಅಪ್ಪನ್ ತುಂಬಾ. ಜವಾಬ್ದಾರಿ ಜಾಸ್ತಿ ಆಗಿದೆ. ಜವಾಬ್ದಾರಿ ಆಗತ್ತೆ. ಮತ್ತೆ ಅದೇ ಮನೇಲಿ ಎಲ್ಲಾರು ಸುತ್ತಾಡ್ತಾ ಇದ್ರೆ, ಆಚೆ ಎಲ್ಲ ಹೋದ್ರೆ ನೀನ್ KGF ಚಾಚಾ ಮಗನ ಅಂತ ಕೇಳ್ತಾರೆ, ಪ್ರೀತಿಯನ್ನು ಕೊಡ್ತಾರೆ ಜನರು. ಬೇಜಾರಾಗತ್ತೆ ಅಪ್ಪ ಇಲ್ಲ ಅಂತ. ಅಂದ್ರೆ ನೀವು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದ ಅಥವಾ ನಿಮ್ದು ಹರೀಶ್ ಅವರು ಕೋಸ್ಟಲ್ ಏರಿಯಾ ಕಡೆ? ಇಲ್ಲ, ಅಪ್ಪ ಹುಟ್ಟಿ ಬೆಳೆದಿದ್ದು ಉಡುಪಿಲಿ. ಆಮೇಲೆ ಇಲ್ಲಿ ಬಂದು ಸೆಟ್ಲ್ ಆಗಿದ್ದೆ ಅಷ್ಟೇ, ದೊಡ್ಡವರಾದ್ಮೇಲೆ. ನಾನೆಲ್ಲ ಹುಟ್ಟಿ ಬೆಳೆದು, ನಾನು ನಮ್ಮ ಅಣ್ಣ ಎಲ್ಲ ಹುಟ್ಟಿ ಬೆಳೆದು ಇಲ್ಲೇ ಬೆಂಗಳೂರಲ್ಲಿ. ಅಮ್ಮನು ಬೆಂಗಳೂರವ್ರು. ಓಕೆ, ನೀವೊಂದು ಇಂಟರ್ವ್ಯೂ ಅಂದ್ರೆ ಆ ಟೈಮಲ್ಲಿ ನಿಮ್ಮ ತಂದೆಯವರ ಅಗಲಿದ ಆ ಸಂದರ್ಭದಲ್ಲಿ ಹೇಳಿದ್ರಿ, ನಮ್ಮ ಅಪ್ಪಗೆ ನಾನು ಕ್ರಿಕೆಟರ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು, ಅದನ್ನೇ ಮಾಡು, ನೀನು ಅದ್ರ ಕಡೆನೆ ಹೋಗು ಅಂತ ಹೇಳ್ತಾ ಇದ್ರು. ಸೊ ಇವಾಗ ಏನ್ ಮಾಡ್ತಾ ಇದ್ರ? ಅದ್ರ ಕಡೆನೆ ಫೋಕಸ್ ಮಾಡ್ತಾ ಇದ್ರ? 10th ಅಂತ ಹೇಳಿದ್ರಿ, ಎಜುಕೇಶನ್ ಕಡೆ ಫೋಕಸ್ ಮಾಡ್ತಾ ಇದ್ರ? ಎಜುಕೇಶನ್ ಇವಾಗ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಇವಾಗ 10th ಬೋರ್ಡ್ಸ್ ಹತ್ರ ಬರ್ತಾ ಇದೆ. ಹೌದು, ಸ್ಕೂಲ್ ಅವರು ಎಲ್ಲರೂ ಓದು, ಅದಾದ್ಮೇಲೆ 10th ಬೋರ್ಡ್ಸ್ ಆದ್ಮೇಲೆ ಮಾಡು ಅಂತ. ಇವಾಗ ಸದ್ಯಕ್ಕೆ 10th ಬೋರ್ಡ್ಸ್ ಕ್ಲಿಯರ್ ಮಾಡೋ, ಒಳ್ಳೆ ಮಾರ್ಕ್ಸ್ ತಗೊಂಡು ಕ್ಲಿಯರ್ ಮಾಡೋಷ್ಟು ನೋಡ್ತಾ ಇದೀನಿ. ಫ್ಯೂಚರ್ ಅಲ್ಲಿ ನೋಡೋಣ. ಓಕೆ, ಅಂದ್ರೆ ಏನಾದ್ರು ಈ ಕೋಚಿಂಗ್ ಏನಾದ್ರು ಹೋಗ್ತಾ ಇದ್ರ ಅಂತ? ಕ್ರಿಕೆಟ್ ಹೋಗ್ತಿದ್ದೆ, ಇವಾಗ 10th ಸದ್ಯಕ್ಕೆ ನಿಲ್ಸಿದೀನಿ. ಹಾಗೆ ಇವಾಗ ಸ್ವಲ್ಪ 8 ತಿಂಗಳಿಂದ ಅಪ್ಪಂಗೆ ಹುಷಾರಿರ್ಲಿಲ್ಲ. ಸೊ ನಾನು ಬೇರೆ ಸ್ಕೂಲಿಂದ ಇಲ್ಲಿಗೆ ಶಿಫ್ಟ್ ಆದೆ. ಸೊ ಇಲ್ಲಿ ಅಷ್ಟೊಂದು ಕ್ರಿಕೆಟ್ ಅಂತಿಲ್ಲ, ಹಳೆ ಸ್ಕೂಲಲ್ಲಿ ಆಡ್ತಿದ್ದೆ. ಈ ವರ್ಷಕ್ಕೆ ನಿಲ್ಸಿದೀನಿ. ಮತ್ತೆ 10th ಬೋರ್ಡ್ಸ್ ಆಗಿದ ನಂತರ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ಅಲ್ಲ ಈ ಒಂದು ವಿಚಾರ ಏನಕ್ಕೆ ಅಂತಂದ್ರೆ, ಇವಾಗ ಆಗ್ಲೇ ನಿಮ್ಮ ತಂದೆ ಅಗಲಿದ್ದಾರೆ, ಅವ್ರು ಬರಲ್ಲ ಮತ್ತೆ. ಸೊ ಆದ್ರೂ ಒಂದು ಕ್ವಶನ್ ಏನಕ್ಕೆ ಅಂತಂದ್ರೆ, ಖ್ಯಾತ ಖಳನಾಟ, ನಿಮ್ಗೆ ಈಗ ಹಣಕಾಸಿನ ಸಮಸ್ಯೆ ನನ್ನ ಪ್ರಕಾರ ಅಷ್ಟೊಂದು ಏನು ಇರಲ್ಲ ಅಂತ ಅನ್ಕೊಂಡಿದೀನಿ ಆ ಟೈಮಲ್ಲಿ. ಸೊ ಕ್ಯಾನ್ಸರ್ ಅಷ್ಟೊಂದು ಫೈನಲ್ ಅಂತ ಬರೋ ತನಕ ಅಷ್ಟು ಗೊತ್ತಾಗಿಲ್ವಾ, ಅಥವಾ ನಿಮ್ ತಂದೆ ತೋರ್ಸ್ಕೊಂಡಿದ್ರ ಏನು? ತೋರ್ಸ್ಕೊಂಡಿದ್ರು, ಬಟ್ ಅವಾಗ ಅವ್ರ ಅಪ್ಪ ಪೀಕಲ್ ಇದ್ರು. ಇವಾಗ ಜಸ್ಟ್ KGF 2 ಶೂಟಿಂಗ್ ಸ್ಟಾರ್ಟ್ ಆಗಿ ಒಳ್ಳೆ ಹೆಸರೆಲ್ಲ ಬಂದಿತ್ತು. ಅವ್ರು ಇವಾಗ ಆಗ್ಲಿ ಮೂವಿ ರಿಲೀಸ್ ಆಗ್ಲಿ ಶೂಟಿಂಗ್ ಆಗ್ಲಿ ಫ್ರೀ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ಕೊಂಡಿದ್ರು. ಅವ್ರು ಆಲ್ರೆಡಿ ಅದಕ್ಕಿಂತ ಮುಂಚೆ ಚೆಕಪ್ ಎಲ್ಲ ಮಾಡ್ಕೊಂಡಿದ್ರು. KGF 2 ಶೂಟಿಂಗ್ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ಳು ಸ್ವಲ್ಪ ಕೆಮ್ಮು ಮತ್ತೆ ಉಸಿರಾಟದ ಸಮಸ್ಯೆ ಸ್ಟಾರ್ಟ್ ಆಯ್ತು. ಅದನ್ನ ನೋಡಿ ಅದಾದ್ಮೇಲೆ KGF 2 ಶೂಟಿಂಗ್ ನಿಲ್ಸಾದ್ಮೇಲೆ ಅವ್ರು ಹೋಗಿದ್ದು. ಫಸ್ಟ್ ಅಲ್ಲಿ ಹೇಳಿದ್ದು, ಇಲ್ಲ ನಿಮ್ಗೆ ಕ್ಯಾನ್ಸರ್ ಇಲ್ಲ, ನಾರ್ಮಲ್ ಇದೆ ಅಂತ. ಅದಕ್ಕೆ ಅವರು ಖುಷಿಯಾಗಿ ಬಂದು ಸ್ವೀಟ್ಸ್ ಎಲ್ಲ ಕೊಟ್ರು. ಬಟ್ ಆಮೇಲೆ ಸ್ವಲ್ಪ 1-2 ವೀಕ್ಸ್ ಆದ್ಮೇಲೆ ಕ್ಯಾನ್ಸರ್ ಅಂತ ಗೊತ್ತಾಯ್ತು, ಇಲ್ಲೊಂದು ಗಡ್ಡೆ ಇತ್ತಂತ. ಆಮೇಲೆ ಕ್ಯಾನ್ಸರ್ ಅಂತ ಹೇಳಿದ್ರು. ಅದಕ್ಕೆ ಪಟ್ಟ ಆಪರೇಷನ್ ಮಾಡಿದ್ರು. ಆಪರೇಷನ್ ಸಕ್ಸಸ್ಫುಲ್, ಇಲ್ಲ ಚೆನ್ನಾಗಾಯ್ತು ಅಂತ ಹೇಳಿದ್ರು. ಬಟ್ ಮತ್ತೆ 1 ತಿಂಗಳಾದ್ಮೇಲೆ ನೋಡಿದ್ರೆ ಫುಲ್ ಉಸಿರಾಟದ ಸಮಸ್ಯೆ ಮತ್ತೆ ಸ್ಟಾರ್ಟ್ ಆಯ್ತು. ಮತ್ತೆ ನೋಡ್ರಿ, ಇಲ್ಲ ಅಲ್ಲಿಂದ ನಿಮ್ಗೆ ಲಂಗ್ಸ್ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರು. ಅವಾಗ ಹೇಳಿದ್ರು, ಇಲ್ಲ ನಿಮ್ಗೆ ತುಂಬಾ ಥೈರಾಯ್ಡ್ ಕ್ಯಾನ್ಸರ್ ಇದೆ, 4th ಸ್ಟೇಜ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರು. ಆವಾಗಿಂದ ಇವರು ಹಾಸ್ಪಿಟ್ಲ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಆಯ್ತು, 4-5 ವರ್ಷದಿಂದ ಹೋಗ್ತಾ ಇದ್ರು. ಅವಾಗಿಂದ ಕಂಟಿನ್ಯೂಸ್ ಹಾಸ್ಪಿಟ್ಲ್ ಸುತ್ತಾಡ್ತಿದ್ರು. ಅವಾಗಿಂದ ಅಷ್ಟೊಂದು ನಾರ್ಮಲ್ ಲೈಫ್ ಏನ್ ಮಾಡ್ಲಿಲ್ಲ. ಮಿಡ್ಲಲ್ಲಿ ಸ್ವಲ್ಪ ಓಕೆ ಆದ್ರು, ಮತ್ತೆ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇವಾಗ ಮೊನ್ನೆ ಒಂದು 6-5 ತಿಂಗಳಿಂದ ಮತ್ತೆ ಫುಲ್ ಡೌನ್ ಆಗ್ಬಿಟ್ರು.
ಇವಾಗ 1-2 ಮಂತ್ಸ್ ಫುಲ್ ದೇಹ ಎಲ್ಲ ಫುಲ್ ಎಳ್ದೋಯ್ತು, ಹ್ಮ್. ಊಟ ಏನು ಸೇರ್ತಿರ್ಲಿಲ್ಲ. ಹ್ಮ್. ಆಮೇಲೆ ಅದಕ್ಕೆ ಮೈಕೈಲ್ಲ ಎಳ್ದೋಯ್ತು. ಅದೇ ಇವಾಗ ನಿಮ್ಮ ಮದರ್ ಇವಾಗ ನಿಮ್ ಬ್ರದರ್ ಇಬ್ರಿದ್ದೀರಾ, ಹೌದು, ಸೊ ಏನ್ ಮಾಡ್ತೀರಾ ಅವರು ಅಂತ? ಇಲ್ಲ ನಮ್ ಬ್ರದರ್ ಇವಾಗ ಜಸ್ಟ್ ಸ್ಟಡೀಸ್ ಫಿನಿಶ್ ಮಾಡಿದ್ರು, ಹ್ಮ್. ಇವಾಗ ಯಾವ್ದೋ ವರ್ಕ್ ಮಾಡ್ತಾ ಇದಾರೆ. ಹ್ಮ್. ಅಮ್ಮ ಅದೇ ನಾನು ಓದೋ ಸ್ಕೂಲಲ್ಲೇ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜರ್ ಅಂತ ಕೆಲಸ ಮಾಡ್ತಾ ಇದಾರೆ. ಸೊ ತಂದೆ ಹೋದ್ರು ಕೂಡ ಲೈಫ್ ಹೋಗ್ತಾ ಇದೆ ಚೆನ್ನಾಗಿ. ಹೌದು, ಮಾಡ್ಬೇಕು. ಹ್ಮ್. ಅದೇ ಎಲ್ಲ ಹೇಳ್ಕೊಟ್ಬಿಟ್ಟು ಹ್ಮ್. ಹೋಗಿದ್ದಾರೆ ಅಷ್ಟೇ. ಏನೇನ್ ಮಾಡ್ಬೇಕು ಹೌದೌದು, ಜೀವನ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ಅಲ್ಲ, ಒಂದ್ ಏನಂತಂದ್ರೆ ಇವಾಗ ಕೆಲವ್ರು ಏನಂತಂದ್ರೆ ಇಂಡಸ್ಟ್ರಿಯಲ್ಲಿ ಅವ್ರ ಮಕ್ಳು ಕೂಡ ಇಂಡಸ್ಟ್ರಿಗೆ ಬರೋ ಆಲ್ಮೋಸ್ಟ್ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ನೀವ್ ಇಬ್ರು ಮಕ್ಳಿದ್ದೀರಾ, ಹೌದು. ಸೊ ಬರೋ ಚಾನ್ಸ್ ಇದೆಯಾ ಅಂತ? ಇಲ್ಲ, ಅದು ಇವಾಗ ಸದ್ಯಕ್ಕೆ ಗೊತ್ತಿಲ್ಲ ಸರ್. ಇವಾಗ ಹ್ಮ್. ಸದ್ಯಕ್ಕೆ ನಾನು ವಿದ್ಯಾಭ್ಯಾಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಹ್ಮ್. ನಮ್ಮ ಅಣ್ಣ ಇವಾಗ ವರ್ಕ್ ಮಾಡ್ತಾನೆ. ಫ್ಯೂಚರ್ ಸ್ವಲ್ಪ ಒಂದ್ ವರ್ಷ ಆದ್ಮೇಲೆ ನೋಡ್ತೀವಿ. ಅಲ್ಲ, ಅದ್ರ ಯಾರೇನ್ ಅದ್ರ ಕಡೆ ಮಾಡೋದು? ಏನಾದ್ರು ತಯಾರಿ ಮಾಡ್ತಾ ಇದ್ರ ಅಥವಾ ಆ ಒಂದು ಆಕ್ಟಿಂಗ್ ತಯಾರಿ- ಕ್ಲಾಸ್ ಆಗಿರ್ಬೋದು, ಬೇರೆ ತರ? ಮುಂಚೆ ಹೋಗ್ತಿದ್ದ ನಮ್ಮ ಅಣ್ಣ. ಹ್ಮ್. ಆಮೇಲೆ ನಮ್ಮ ಅಪ್ಪ ಒಂದ್ ಇಂಟರ್ವ್ಯೂ ಹೇಳಿದಾರೆ, ಹ್ಮ್. ಅವನ್ಗೂ ಬೇಸರ ಆಗಿ ಬಿಟ್ಬಿಟ್ಟ ಅಂತ. ಹ್ಮ್ ಹ್ಮ್ ಹ್ಮ್. ಯಾಕಂದ್ರೆ ಅಪ್ಪಂಗ್ ಹಿಂಗ್ ಪರಿಸ್ಥಿತಿ ಆಯ್ತಲ್ಲ, ಹೌದು. ನೋಡ್ಬಿಟ್ಟು ಅವನ್ಗೂ ಮಾನಸಿಕವಾಗಿ ತುಂಬಾ ಆಗಿರುತ್ತೆ. ಅದಕ್ಕೆ ಅವ್ನು ಹೋಗ್ತಿದ್ದ, ಬಟ್ ಮುಂಚೆ ಹೋಗ್ತಿದ್ದ. ಇವಾಗ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಮತ್ತೆ ಫ್ಯೂಚರ್ ಅಲ್ಲಿ ಮಾಡ್ಬೋದೇನೋ. ಹ್ಮ್. ಅಂದ್ರೆ ನೀವು ಒಂದು ಇಂಟರ್ವ್ಯೂ ಹೇಳ್ತಾ ಇದ್ರಿ, ಅಂದ್ರೆ ಹಳೆ ಇಂಟರ್ವ್ಯೂಲಿ, ಸೊ ನಮ್ ತಂದೆ ಜೊತೆ ಒಡನಾಟ ಹೆಂಗೆ ಅಂತಂದ್ರೆ ನಾನು ಸ್ನಾನಕ್ಕೆ ಹೋದ್ರು ಕೂಡ ಟವಲ್ ಅವ್ರ ಹತ್ರನೇ ಕೇಳಿ ತಗೊಳ್ತಾ ಇದ್ದೆ, ಅಷ್ಟು ಒಡನಾಟ ಇದ್ದವರು. ಈಗ ಸಡನ್ ಆಗಿ ಒಬ್ಬ ವ್ಯಕ್ತಿ ಇಲ್ಲ ಅಂದ್ರೆ ತುಂಬಾ ನೋವಾಗುತ್ತೆ. ಅದು ಕೂಡ ಒಂದ್ ತಿಂಗಳು ಅಷ್ಟೇ ಆಗಿರೋದು. ಸೊ ಎಷ್ಟು ನಿಮಗೆ ಒಂದ್ ನೆನಪು ಆಗಿರ್ಬೋದು, ಆ ಒಂದು ಒಡನಾಟ ಕಾಡುತ್ತೆ ಅಂತ? ಹೌದು, ತುಂಬಾ ಕಾಡತ್ತೆ. ಅದು ಬೇರೆ ಇವಾಗ ಇಲ್ಲಿಲ್ಲೇ ನಮ್ಮ ಸ್ಕೂಲ್ ಆಗ್ಬೋದು ಅಥವಾ ಮನೆ ಹತ್ರ ಸುತ್ತಾಡಿದ್ರೆ ಎಷ್ಟೊಂದ್ ಜನ ಪಾಪ ಬಂದ್ ಪ್ರೀತಿ ತೋರಿಸ್ತಾರೆ. ನೀವು ಹಿಂಗೆ ಚಾಚಾ ಮಗ ತಾನೆ, ನಾನು ನಿಮ್ಮನ್ನ ನೋಡಿದೀನಿ ಅಂತ. ಪಾಪ ಜನರೆಲ್ಲ ಪ್ರೀತಿ ತೋರಿಸ್ತಾರೆ. ಏನಾಗಲ್ಲ ಪುಟ್ಟ, ನಾವು ಇದ್ರೆ ನಮ್ಗೆ ಹೇಳಿ, ನೀನ್ ಚೆನ್ನಾಗ್ ಓದ್ಬೇಕು, ನಿಮ್ಮ ಅಪ್ಪನ ಆಸೆ ಈಡೇರಿಸ್ಬೇಕಂತ ಹೇಳ್ತಾರೆ. ಹೌದು, ಅಪ್ಪನ್ ನೆನಪು ಇವಾಗ ಇಷ್ಟ ಚಿಕ್ಕ ವಯಸ್ಸಲ್ಲಿ ತುಂಬಾ ನೆನಪಾಗುತ್ತೆ. ಯಾಕಂದ್ರೆ ಮನೇಲಿ ಇದ್ದಾಗ ನಾವ್ 4 ಜನ ಇದ್ದು ನಗಾಡ್ಕೊಂಡು ಇದ್ದಿದ್ದು. ಅಪ್ಪಂಗ್ ಹುಷಾರಿಲ್ದೇ ಇದ್ರು ಬೆಡ್ಡಲ್ಲೇ ಮಲ್ಕೊಂಡಿದ್ರು, ನಾವೆಲ್ಲ ಹೋಗಿ ಜೋಕ್ಸ್ ಮಾಡ್ಕೊಂಡು ನಗಿತಾ ಇದ್ವಿ. ಏನೇನ್ ಪಾಶದೆಲ್ಲ ನೆನ್ಪು ಮಾಡ್ಕೊಂಡು ಮಾತಾಡ್ತಿದ್ರು. ಇವಾಗ ಅದೆಲ್ಲ ಮಿಸ್ ಮಾಡ್ಕೊಂತೀನಿ. ಯಾಕಂದ್ರೆ ಇವಾಗ ಅಪ್ಪ ಅಂತ ಕರೆಯಕ್ ಯಾರು ಇಲ್ವಲ್ಲ, ಅದು ಸ್ವಲ್ಪ ತುಂಬಾ ಬೇಜಾರಾಗತ್ತೆ. ಓಕೆ. ಅಂದ್ರೆ ಯಾವ ಒಂದು ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಸಣ್ಣ ನಾರ್ಮಲ್ ವ್ಯಕ್ತಿ ತನಕನೂ ಕೂಡ ಯಾರಿಗೂ ಕಾಂಟ್ರವರ್ಸಿ ಆಗಿರ್ಬೋದು, ಟೀಕೆ ಆಗಿರ್ಬೋದು ಹೊರತಲ್ಲ, ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಸೊ ನಿಮ್ಮ ತಂದೆಗೂ ಕೂಡ ಸಾಕಷ್ಟು ಕಾಂಟ್ರವರ್ಸಿ, ಟೀಕೆಗಳು ಬಂದಿದೆ. ಸೊ ನಿಮ್ಗೂ ಕೆಲವು ವಿಚಾರಗಳು ಗೊತ್ತಿರುತ್ತೆ, ಏನೇನು ಯಾವ ವಿಚಾರದಲ್ಲಿ ಏನೇನಾಗಿದೆ ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ? ಇಲ್ಲ, ನಮ್ಗ್ ಗೊತ್ತಿರಂಗ ನಮ್ಮ ಅಪ್ಪ ಯಾರನ್ನೂ ದೂರ್ಲಿಲ್ಲ, ಯಾರಿಗೂ ಏನ್ ಕಾಂಟ್ರವರ್ಸಿ ನಂಗೆ ಗೊತ್ತಿರ್ಲಿಲ್ಲ. ನಮ್ಮ ಅಪ್ಪ ಎಲ್ಲಾರ ಬಗ್ಗೆನೂ ನಂಗೆ ಒಳ್ಳೇದೇ ಹೇಳಿದ್ದಾರೆ, ಒಳ್ಳೇದೇ ಬಯಸಿದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿ ಹೇಳಿ ಚೆನ್ನಾಗೇ ಮಾತಾಡಿದ್ದಾರೆ. ನನ್ಗೆ ಅಷ್ಟೊಂದು ಕಾಂಟ್ರವರ್ಸಿ ಬಗ್ಗೆ ಅಲ್ಲ, ಗೊತ್ತಿಲ್ಲ. ಒಂದ್ ತುಂಬಾ ಹಳೆ ಅವ್ರ ಇಂಡಸ್ಟ್ರಿಗೆ ಮೋಸ್ಟ್ಲಿ ಬರಕಿನ ಹಿಂದಿನ ಒಂದು ಘಟನೆ, ಅಂದ್ರೆ ಯಾವ್ದೋ ಒಂದು ಕೇಸಲ್ಲಿ ಅವರು ಜೈಲಿಗೆ ಹೋಗಿದ್ರು, ಯಾವ್ದೋ ಒಂದು ಇದ್ರ ವಿಚಾರವಾಗಿ ಅಂತ ಒಂದು ಟಾಕ್ ಇದೆ. ಸೊ ಅದು ಏನ್ ಹೇಳ್ತೀರಾ ಅಂತ? ಅದರ ಬಗ್ಗೆ ಹೇಳ್ಬೇಕಂದ್ರೆ ನನ್ಗೆ ಅಷ್ಟೊಂದೇನ್ ಗೊತ್ತಿಲ್ಲ. ಬಟ್ ಅವರೇ ಇಂಟರ್ವ್ಯೂ ಎಷ್ಟೊಂದ್ಸರಿ ಹೇಳಿದ್ದಾರೆ. ಅಲ್ಲ, ನಿಮ್ ಜೊತೆ ಏನ್ ಮಾತಾಡ್ತಿರ್ಲ ಅಂದ್ರೆ ನೀವ್ ಯಾವ ತರ ಕೇಳಿದ್ರಿ? ಹಿಂಗೆಲ್ಲ ನ್ಯೂಸ್ ಬರುತ್ತೆ, ಪೇಪರ್ ಅಲ್ಲಿ ಬರುತ್ತೆ, ಇದೇನ್ ನಿಜನಾ ಅಪ್ಪ ಅಂತ ಕೇಳಿದ್ದೆ. ಅವ್ರ ಅವಾಗ ಹೇಳಿದ್ರು ಹಿಂಗೆ ನಾನ್ ಮಾಡಿಲ್ದೆ ಯಾರೋ ನನ್ ತಲೆ ಮೇಲೆ ಹಾಕಿಸ್ಬಿಟ್ಟು ಹಿಂಗ್ ಮಾಡ್ಸಿದ್ರು. ಆಗ ನಂದ್ ಹಿಂಗೆ ಸ್ಕೂಲಲ್ಲಿ ಜಗಳ ಎಲ್ಲ ಇರುತ್ತಲ್ಲ, ಅವಾಗ ಹೇಳಿದಾಗ ಇಲ್ಲ ಯಾರಿಗೂ ಕೈ ಎತ್ತಬೇಡ, ಮಾಡ್ಬೇಡ, ತುಂಬಾ ಕೆಟ್ಟದು, ನಾನ್ ಅನುಭವಿಸಿದೀನಿ, ಅನುಭವಿಸ್ಬಾರ್ದು, ಯಾರಿಗೂ ಕೈ ಎತ್ತಕ್ ಹೋಗ್ಬೇಡ, ಯಾಕಂದ್ರೆ ತುಂಬಾ ಡೇಂಜರಸ್. ಎಷ್ಟೊಂದ್ ಜನ ಜೀವನ ಕಳ್ಕೊಂಡ್ಬಿಡ್ತಾರೆ ಅದ್ರಲ್ಲಿ. ಅವ್ರೇ ನಮ್ಮಪ್ಪನೇ ಹೇಳ್ತಾರೆ, ನಾನೇ ಎಷ್ಟೋ ಪುಣ್ಯಾತ್ಮ ಅದ್ರಲ್ಲಿ ಬದುಕ್ಬಿಟ್ಟು ಬಂದೀನಿ, ಚಲನಚಿತ್ರ ನಟ ಆಗಿ. ಇವಾಗ ಅಂತದಕ್ಕೆಲ್ಲ ಯಾರಿಗೂ ಅಷ್ಟೊಂದೇನ ಇದ್ರೆ ಹೇಳು, ಇಲ್ಲ ನಾನ್ ಹೇಳಿದ್ರು ನೀನೇನ್ ಜಗಳ ಮಾಡೋದ್ ನಿಲ್ಸಲ್ಲ, ಅದಿದ್ದೇ ಇರತ್ತೆ. ಬಟ್ ತುಂಬಾ ದೊಡ್ಡ ಮಟ್ಟಕ್ಕೆಲ್ಲ ಜಗಳ ಎಲ್ಲ ಮಾಡಕ್ ಹೋಗ್ಬೇಡ ಅಂತ ಹೇಳಿ, ಅದ್ರ ಬಗ್ಗೆ ತಲೆನೂ ಹಾಕ್ಬೇಡ ಅಂತ ಹೇಳ್ತಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಲ್ಲ ಕಾನ್ಸಿಕ್ವೆನ್ಸಸ್ ಏನಿದೆ ಅಂತ. ಅದಕ್ಕೆ ಹೇಳ್ತಿದ್ರು. ಅಂದ್ರೆ ಮನೇಲಿ ಯಾವ ತರ ಇರ್ತೀವಿ, ತುಂಬಾ ಸ್ಟ್ರಿಕ್ಟ್ ಅಥವಾ ಫ್ರೀ ಬಿಡ್ತಾ ಇದ್ರ? ಇಲ್ಲ ಸರ್, ನನ್ಗೆ ಇವಾಗ ನಾನು ಮುಂಚೆ ಒಂದ್ ಇಂಟರ್ವ್ಯೂ ಹೇಳಿದ್ದೆ, ಇವಾಗ ನೀವು ಕೇಳಿದ್ರಲ್ಲ ಹಾಗೆ ನಾನು ಮುಂಚೆ ಇಂಟರ್ವ್ಯೂ ಹೇಳಿದ್ದೆ. ನಮ್ಮ ಮನೇಲಿ ಇವಾಗ ಗ್ರೂಪ್ಸ್ ತರ ಇರ್ತಿತ್ತು. ನಮ್ಮ ಅಣ್ಣ ಮತ್ತೆ ನಮ್ಮ ಅಮ್ಮ ಒಂದ್ ಟೀಮ್ ಆದ್ರೆ ನಾನು ನಮ್ಮ ಅಪ್ಪ ಒಂದ್ ಟೀಮ್. ಇವಾಗ ನನ್ಗೆ ನಮ್ಮ ಅಣ್ಣನೋ ಬೈದ್ರೆ ಅಥವಾ ನಮ್ಮ ಅಮ್ಮ ಬೈದ್ರೆ ಹಿಂಗೆ ಓದು ಎಕ್ಸಾಮ್ ಬರ್ತೀನಿ ಅಂತ ನಾನು ಹೋಗಿ ನಮ್ಮ ಅಪ್ಪಂಗೆ ಹೇಳ್ತಿದ್ದೆ. ನಮ್ಮಪ್ಪ ಏನು ಆಟ ಅಂತ ಹೋಗಿ ಬರ್ಲಿ ಅರ್ಧ ಗಂಟೆ ಅಂತ ನಂಗೆ ಈ ಕಡೆ ನೋಡಿ ಕಳ್ಸೋರು. ನಾನು 1.5-2 ಅವರ್ ಬಿಟ್ಟು ಬರ್ತಿದ್ದೆ. ಅವ್ ಮತ್ ಬೈದ್ರೆ ಅಪ್ಪ ನಾನು ಇಲ್ಲೋಗಿ ಬರ್ತೀನಿ ಅಂದ್ಬಿಟ್ಟು ಹೋಗೋರು. ಇವಾಗ ಅಷ್ಟೇ ತುಂಬಾ ಸಪೋರ್ಟ್ ಮಾಡೋರು, ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ. ಬಟ್ ಓದೋದ್ರ ಬಗ್ಗೆ ಸ್ವಲ್ಪ ಸ್ಟ್ರಿಕ್ಟ್ ಇದ್ರು. ಇವಾಗ ಲಾಸ್ಟ್ ಅಲ್ಲೂ ಅವ್ರು ಹಾಸ್ಪಿಟಲ್ ಇದ್ದಾಗ ಎಷ್ಟೊಂದ್ಸರಿ ನಾನು ಓದ್ತಿಲ್ಲ ಅಂತ ಟೀಚರ್ಸ್ ಕಂಪ್ಲೇಂಟ್ ಮಾಡ್ತಿದ್ರು. ನೋಡಿ ನಿಮ್ಮ ಅವ್ರ ತಂದೆ ಇವಾಗ ಹಾಸ್ಪಿಟಲ್ ಇದಾರೆ ಅಂದ್ಬಿಟ್ಟು ಅಡ್ವಾಂಟೇಜ್ ತಗೊಂತ ಇದ್ದಾರೆ, ನೋಟ್ಸ್ ಬರೀತಲ್ಲ ಅಂತ ಹೇಳ್ತಿದ್ರು. ನಮ್ಮ ಅಪ್ಪಂಗೆ ಹೇಳಿದಾಗಲ್ಲ ನಮ್ಮ ಅಪ್ಪ ಹೇಳ್ತಿದ್ರು, ಹಂಗಲ್ಲ ಮಾಡ್ಬೇಡ, ಓದು, ಬರೀ ನೀನು ಒಳ್ಳೆ ಎಜುಕೇಶನ್ ತಗೊಂಡ್ರೆ ನಿಂಗೆ ಫ್ಯೂಚರ್ ಅಲ್ಲಿ ಬೆನಿಫಿಟ್ ಅಂತ ಹೇಳ್ತಿದ್ರು. ಅವ್ರು ಅಷ್ಟೊಂದು ಸ್ಟ್ರಿಕ್ಟ್ ಇರ್ತಿರ್ಲಿಲ್ಲ, ಬಟ್ ವೆರಿ ಜಾಲಿ ಪರ್ಸನ್. ಜಾಲಿ ಪರ್ಸನ್. ತುಂಬಾ ಜಾಲಿ ಪರ್ಸನ್.
ನಿಮ್ ತಂದೆ ಅಂದ್ರೆ ಇವಾಗ ಇಂಡಸ್ಟ್ರಿ ಸುಮಾರು ವರ್ಷ ಕೆಲಸ ಮಾಡಿದ್ದಾರೆ, ಖಳನಟನಾಗಿ ಸಾಕಷ್ಟು ಬೇರೆ ಬೇರೆ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಹೌದು. ಅವರಿಗೆ ಬ್ರೇಕ್ ಅಂತ ಅಂದ್ರೆ ತುಂಬಾ ಗುರುತಿಡೋ ತರ ಆಗಿದ್ದಂದ್ರೆ KGF ಚಾಚಾ ಹೌದು. ಕ್ಯಾರೆಕ್ಟರ್ ಒಂದು ಟರ್ನಿಂಗ್ ಪಾಯಿಂಟ್ ತರ ಅವರಿಗೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಆ ಒಂದು ಪಾತ್ರದ ಬಗ್ಗೆ, ಆ ಒಂದು ಇದ್ರ ಬಗ್ಗೆ, ಆಕ್ಟಿಂಗ್ ಬಗ್ಗೆ? ಇಲ್ಲ, ಅದು ಆಕ್ಚುಲಿ ಅದೇ ಪೀಕ್. ಹ್ಮ್. ಅದು ಬಿಟ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಓಮ್. ಓಮೋ. ಎಷ್ಟೊಂದ್ ಜನ ಹೇಳ್ತಾರೆ ಹ್ಮ್. ಜರ್ನಿ ಫ್ರಮ್ ಓಮ್ ಟು KGF ಚಾಚಾ ಅಂತ. ಯಾಕಂದ್ರೆ ಎರಡು ವೈಟ್ ಅಂಡ್ ವೈಟ್ ಹಾಕೊಂಡಿದ್ದು ನಮ್ಮಪ್ಪ. ಅದು ಇವಾಗ ಕಣ್ಣು ಮುಚ್ಚಿರೋ ಅದೇ ಬರುತ್ತೆ, ವೈಟ್ ಅಂಡ್ ವೈಟ್. ಇಲ್ಲ ಚಾಚಾ ಬರುತ್ತೆ, ಇಲ್ಲ ಓಮ್ ಬರುತ್ತೆ. ಹ್ಮ್. ಸೊ ಇವಾಗ ಎಷ್ಟೊಂದ್ ಆಕ್ಚುಲಿ KGF ಚಾಚಾ ಅಂತಾನೆ ಅವ್ರು ಎಷ್ಟೊಂದ್ ವೈರಲ್ ಆಗಿರೋದು. ಹೌದು. ಇವಾಗ ನಾರ್ತ್ ಇಂಡಿಯಾದಲ್ಲೂ ಎಷ್ಟೊಂದ್ ಜನ ನಾನು ನೋಡ್ತಿದ್ದೆ ರೀಲ್ಸ್ ಅಲ್ಲಿ, ಹ್ಮ್. KGF ಚಾಚಾ ಚಲ್ ಬಸೆ ಅಂತ ಹಿಂಗೆಲ್ಲ ಹ್ಮ್, ರೀಲ್ಸ್ ಹ್ಮ್, ಹಾಕ್ತಿರು. ಇವಾಗ ನಾನು ಇಲ್ಲೇ ಹೋದ್ರು ನೋಡೋ KGF ಚಾಚಾ ಮಗ ಅಂತಾನೆ ನಂಗೆ ಗುರುತಿರೋ ಆಗೋದು ಹೊರತು ಹರೀಶ್ ರಾಯ್ ಮಗ ಅಂತ ಅದು ಸೆಕೆಂಡ್ರಿ. ಬಟ್ ಫಸ್ಟ್ ಬರೋದು KGF ಚಾಚಾ ಮಗ ಅಂತ ಹೇಳ್ತಾರೆ. ಅದು ತುಂಬಾ ವೈರಲ್ ಆಗಿದೆ. ಓಕೆ. ಈಗ ನೀವು ನೋಡಿದ್ರೆ ಸಾಕಷ್ಟು ಹಳೆ ಫಿಲಂ ಅಂದ್ರೆ ನೀವು ಹುಟ್ಟಿಲ್ದೇ ಇರೋ ಟೈಮಲ್ಲಿ ಅವ್ರು ಆಕ್ಟಿಂಗ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಲಾಸ್ಟ್ ಅವ್ರು ಆಕ್ಟ್ ಮಾಡೋ ಸಿನಿಮಾ ಫಸ್ಟ್ ಇಂದ ಲಾಸ್ಟ್ ವರ್ಗು ಯಾವ ಫಿಲಂ, ಯಾವ ಕ್ಯಾರೆಕ್ಟರ್ ನಿಮ್ಗೆ ತುಂಬಾ ಇಷ್ಟ ಅಂತ? ನನಗೆ 3 ಕ್ಯಾರೆಕ್ಟರ್ಸ್ ತುಂಬಾ ಇಷ್ಟ ಇಲ್ಲಿ ತನಕ. ಒಂದು ಫಸ್ಟ್ ಬಂದು ಓಮ್ದು, ವೈಟ್ ಅಂಡ್ ವೈಟ್ ಹಾಕೊಂಡು ಒಳ್ಳೆ ಒಳ್ಳೆ ಕಲೆ ಇತ್ತು ಮುಖದಲ್ಲಿ, ತುಂಬಾ ಚೆನ್ನಾಗಿ ಕಾಣಿಸಿದ್ರು. ಒಂದು ಡಾನ್ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಅದ್ರಿಂದ ನಾನು ಅದನ್ನ ನೋಡಿ ಫಸ್ಟ್ ಕೇಳಿದ ಅವ್ರ ಪರ್ಸನಲ್ ಲೈಫ್ ಬಗ್ಗೆ, ಏನಪ್ಪ ಹಿಂಗ್ ಹೊಡೆದಾಟ ನಿಜವಾಗ್ಲೂ ಮಾಡ್ತಿದ್ದೆ ಅಂತ. ಆಗ ಅವ್ರ ಸ್ಟೋರಿ ಓಪನ್ ಮಾಡ್ತಾರೆ. ಇನ್ನೊಂದ್ ಬಿಟ್ರೆ ಡೆಡ್ಲಿ ಸಮ್ಮದ್ ಕ್ಯಾರೆಕ್ಟರ್ ಇದೆ, ಅದೊಂದು ತುಂಬಾ ಇಷ್ಟ. ಅದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದ್ ಬಿಟ್ರೆ KGF ನನ್ನ ಪರ್ಸನಲ್ ಫೇವ್ರೆಟ್ ಮೂವೀಸ್, ನನ್ನ ಫೇವ್ರೆಟ್ ಮೂವಿ. ಓಕೆ. ನಿಮ್ ತಂದೆಗೆ ಏನಾದ್ರು ಇಂಡಸ್ಟ್ರಿಯಲ್ಲಿ ಕಲಾನಟ ಸುಮಾರು ವರ್ಷದಿಂದ ಆಕ್ಟ್ ಮಾಡಿದ್ದಾರೆ, ಬೇರೆ ಏನಾದ್ರು ಪ್ಲಾನ್ ಇತ್ತ ಇಂಡಸ್ಟ್ರಿಯಲ್ಲಿ? ಈಗ ನಿಮ್ದು ಪರ್ಸನಲ್ ಬಿಡಿ, ನಿಮ್ನ ಕ್ರಿಕೆಟರ್ ಮಾಡ್ಬೇಕು, ನಿಮ್ಮ ಬ್ರದರ್ನ ಇನ್ನೊಂದ್ ಮಾಡ್ಬೇಕು, ಆತರ ಇಲ್ಲ. ಸೊ ಅವ್ರಿಗೆ ಏನಾದ್ರು ಇತ್ತ ಯೋಜನೆ ಅಂತ? ಇಲ್ಲ, ಅವ್ರು ಯಾವತ್ತು ಅವ್ರ ಪರವಾಗಿ ಅವ್ರು ಯಾವತ್ತು ಅವ್ರಿಗೋಸ್ಕಂತ ಯೋಚನೆ ಮಾಡ್ಲಿಲ್ಲ. ಏನಾದ್ರು ಇಲ್ಲ ನನ್ನ ಹೆಂಡತಿ ಮಕ್ಳಿಗ್ ಮಾಡ್ಬೇಕು, ನನ್ ಮಗಂಗ್ ಮಾಡ್ಬೇಕು ಅಂತಾನೆ ಇದ್ದಿದ್ದು. ಅವ್ರು ಬಂದಿದ್ದ ಒಳ್ಳೆ ಒಳ್ಳೆ ಮೂವಿ ಎಲ್ಲ ಮಾಡಿ ಅವ್ರಿಗೆ ತುಂಬಾ ಖುಷಿ ಇತ್ತು. ಅವ್ರಿಗೇನು ರಿಗ್ರೆಟ್ಸ್ ಏನು ಇರ್ಲಿಲ್ಲ. ಸೊ ನೀವ್ ಯಾವ ತರ ಹೇಳಿದ್ರ, ನಿಮ್ಮ ಬ್ರದರ್ ಆಗಿರ್ಬೋದು, ನೀವಾಗಿರ್ಬೋದು, ನಿಮ್ಮ ಮದರ್ ಆಗಿರ್ಬೋದು, ಯಾಕೆಲ್ಲ ನೆಗೆಟಿವ್ ರೋಲ್ ಅಲ್ಲಿ ಮಾಡ್ತೀರಾ? ಬೇರೆ ಏನಾದ್ರು ಮಾಡಿ ಒಂದು ಕಾಮಿಡಿ ರೋಲ್ ಅಲ್ಲಿ ಮಾಡ್ಬೋದು, ಒಂದ್ ಯಾವ್ದೋ ಬೇರೆ ರೋಲ್ ಮಾಡಿ ಅಂತ ಯಾವಾಗಾದ್ರೂ ಸಜೆಷನ್ ಮಾಡಿದಿರಾ ಅಂತ? ಇಲ್ಲ, ನಾವ್ ಯಾವತ್ತೂ ಸಜೆಷನ್ ಮಾಡಿದ್ವಿ. ಯಾಕಂದ್ರೆ ನಮ್ಗೆ ನಮ್ಮ ಅಪ್ಪನ್ ಟಿವಿ ಎಲ್ಲಾರು ಅವ್ರ ಅಪ್ಪನ ಫೋನ್ ಅಲ್ಲಿ ನೋಡ್ರೆ ನಾವು ನಮ್ಮ ಅಪ್ಪನ್ ಟಿವಿ ನೋಡೋದೇ ತುಂಬಾ ದೊಡ್ಡ ಖುಷಿ. ಸೊ ನಾವ್ ಅದೇ ಯಾವತ್ತೂ ರಿಗ್ರೆಟ್ ಮಾಡಿಲ್ಲ. ಮಾಡಿರೋ ಮೂವಿ ಎಲ್ಲ ಅವ್ರ ಅದಾದ್ಮೇಲೆ ನೀವೇ ನೋಡಿ, ಇವಾಗ ಫಸ್ಟ್ ವಿಲನ್ ಮಾಡಿ ಆಮೇಲೆ ಸೈಡ್ ಕ್ಯಾರೆಕ್ಟರ್ ಮಾಡಂಗ್ ಆಯ್ತು. KGF ಚಾಚಾ ಸೈಡ್ ಸಪೋರ್ಟಿಂಗ್ ರೋಲ್ ತುಂಬಾ ದೊಡ್ಡದು ಮಾಡಿದ್ರು. ಹಾಗೆ ಇಲ್ಲ, ನಮ್ ನೋಡಿದಾಗ್ಲೂ ಖುಷಿ ಇತ್ತು. ಬಟ್ ಎಷ್ಟೊಂದ್ಸರಿ ನಾನ್ ಕೇಳ್ತಿದ್ದೆ, ಯಾಕಪ್ಪ ನೀನ್ ನೋಡಿಸ್ಕೊಂತ ಮೂವಿ ಅಂದ್ರೆ, ನೋಡು ಇವಾಗ ವಿಲನ್ ಇಲ್ದೆ ಮೂವಿ ಇಲ್ಲ, ಹಾಗೆ ಹೀರೋ ಇಲ್ದೇನು ಮೂವಿ ಇಲ್ಲ ಅಂತ ಹೇಳ್ತಿದ್ರು. ಸೊ ಅವ್ರಿಗೇನು ಅಷ್ಟೊಂದೇನು ರಿಗ್ರೆಟ್ ಇರ್ತಿರ್ಲಿಲ್ಲ. ಅದು ಒಂದ್ ಒಳ್ಳೆ ಕ್ಯಾರೆಕ್ಟರ್, ಅವರು ಯಾರು ಕೆಟ್ಟವ್ರು ಆಗಿರಲ್ಲ ಅಂತ ಹೇಳ್ತಿದ್ರು. ಓಕೆ. ಅಂದ್ರೆ ಈಗ KGF ಈ ಸೀರೀಸ್ ಅಲ್ಲಿ ಏನಾದ್ರು ಕಂಟಿನ್ಯೂಟಿ ಅವ್ರು ಇದ್ದಿದ್ರೆ ಕಂಟಿನ್ಯೂಟಿಗೆ ಏನಾದ್ರು ಚಾನ್ಸ್ ಇದಾಗ್ತಾ ಇತ್ತ ಅಂತ? KGF ಕಂಟಿನ್ಯೂಟಿ ಹೌದು ಅವ್ರು ಮಾಡ್ತಿದ್ರು. ಅವ್ರ ಆಕ್ಚುಲಿ ಯೋಚನೆ ಇತ್ತು KGF 3 ಹಿಂಗ್ ಮಾಡಬೇಕಂತ. ಬಟ್ ಇವಾಗ ಸಡನ್ ಆಗಿ ಅಪ್ಪ ಹೋದ್ರಲ್ಲ, ಅದಕ್ಕೆ ಅದರ ಬಗ್ಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಯೋಚನೆ ಇತ್ತು, ಹೌದು ಮಾಡ್ಬೇಕಂತ ಇತ್ತು ಅವ್ರು. ಸೊ ಒಂದ್ ವಿಚಾರ ಏನಂತಂದ್ರೆ, ನೀವು ನೋಡಿದ್ರಿ ನಿಮ್ಮ ತಂದೆ ತೀರೋದಾಗ ಇಲ್ಲೇ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ರು. ಅವ್ರ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ಇದ್ ಮಾಡ್ತಾ ಇದ್ರು, ಸಾರ್ವಜನಿಕರಿಗೆ ಅಭಿಮಾನಿಗಳಿಗೆ ಬರೋದಿಕ್ಕೆ ವ್ಯವಸ್ಥೆ ಮಾಡಿದ್ರು. ಸೊ ಆ ಟೈಮಲ್ಲಿ ಸಾಕಷ್ಟು ಸ್ಯಾಂಡಲ್ವುಡ್ ನ ಅವ್ರ ಜೊತೆ ಒಡನಾಟ ಇಟ್ಕೊಂಡವ್ರು, ಆಕ್ಟ್ ಮಾಡಿದವರು, ಪರಿಚಯ ಇದ್ದವ್ರು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನ ಪಡೆದ್ರು. ಆ ಟೈಮಲ್ಲಿ ಸಾಕಷ್ಟು ಹೆಲ್ಪ್ ಮಾಡಿದ್ರು ಅಂತ ಒಂದು ಮಾತು ಬಂತು, ಕೇಳ್ತು. ಸೊ ನಿಮಗೆ ಯಶ್ ಅವರಾಗಿರ್ಬೋದು, ಕಾರ್ ಹತ್ರ ಕರ್ಕೊಂಡು ಕೂರ್ಸ್ಕೊಂಡು ಏನೋ ಹೇಳಿದ್ರು. ಸೊ ಆ ಟೈಮಲ್ಲಿ ನಿಮಗೆ ನಾನು ಇದೀನಿ ಅನ್ನೋ ತರ ಒಂದು ಭರವಸೆ ಕೊಟ್ರು, ಜೀವನ ನಡೆಸ್ಕೊಡ್ಬೇಕಂತ ಹೇಳ್ಕೊಟ್ರು. ತುಂಬಾ ಅದೇ ಮಾತಲ್ಲಿ ತುಂಬಾ ಅದೇ ಅವ್ರು ಬಂದ ತಕ್ಷಣ ನೀವು ಕೂಡ ಅವ್ರ ಹತ್ರ ಏನೋ ಹೇಳ್ತಾ ಇದ್ರಿ, ಹೇಳ್ತಾ ಇದ್ರಿ ಏನೋ. ಸೊ ಆ ಒಂದ್ ಟೈಮ್ ಏನ್ ಮಾತಾಡಿದ್ರಿ, ಏನಿತ್ತು ಆ ಟೈಮ್? ಏನು ಇಲ್ಲ, ಅವ್ರಿಗೆ ಆಕ್ಚುಲಿ KGF 3 ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಅವ್ರಿಗೆ ಎರಡು ದೊಡ್ಡ ಒಂದ್ ಈ ತರ ಆಗಿದೆ. ಅಂದ್ರೆ ಲಾಸ್ಟ್ ಟೈಮ್ ಇದೇ ತರ ಫಸ್ಟ್ ಟೈಮ್ ಅಡ್ಮಿಟ್ ಆದಾಗ ಹಿಂಗೆ ಮೀಡಿಯಾಲೆಲ್ಲ ಬಂದಾಗ ಅವ್ರಿಗೆ ಯಾವ್ದೋ ಒಂದ್ ದೊಡ್ಡ ರಜನಿಕಾಂತ್ ಅವ್ರ ಫಿಲ್ಮ್ ಬಂದಿತ್ತು, ಅದು ಮಾಡಕ್ ಆಗ್ಲಿಲ್ಲ, ಹಾಸ್ಪಿಟಲ್ ಅಲ್ಲಿ ಇದ್ರು ಅಂತ. ಅದಾದ್ಮೇಲೆ ಇವಾಗ KGF 3 ಮಾಡಕಂತ ತುಂಬಾ ಆಸೆ ಇತ್ತು. ಅದನ್ನ ನಾನು ಹೇಳ್ತೇನೆ, ನೋಡಿ ಹಿಂಗ್ KGF 3 ಮಾಡಕಂತ ಆಸೆ ಇತ್ತು, ಇವಾಗ ಸಡನ್ ಆಗಿ ಹಿಂಗ್ತಿರೋ ಅಂತ ಬೇಸರದಲ್ಲಿ ಹೇಳ್ತಿದ್ದೆ. ಓಕೆ. ಸೊ ನಿಮಗೆ ಸ್ವಲ್ಪ ಹಣಕಾಸಿನ ನೆರವು ಕೂಡ ಮಾಡಿದ್ರು ಅನ್ನೋ ತರ ಒಂದು ಮಾತಿದೆ. ಸೊ ಅದ್ ಮಾಡಿದ್ರ, ನಿಜಾನ ಏನು ಅಂತ? ಅಲ್ಲ, ಫುಲ್ ಒಟ್ಟಾರೆ ಮಾಡಿದ್ದಾರೆ. ನಿಮ್ಮ ತಂದೆ ಇದ್ದಾಗ್ಲಾಗಿರ್ಬೋದು? ಇಲ್ಲ, ಅಪ್ಪಂಗ್ ಫೋನ್ ಮಾಡಿ ಮಾತಾಡಿದ್ರೆ ನಮ್ಮ ಅಪ್ಪಂಗೆ ಎಷ್ಟೋ ಖುಷಿ. ಯಶ್ ಅವರು ಫೋನ್ ಮಾಡಿ ಮಾತಾಡಿದ್ರು, ಯಶ್ ಮಾಮ ಫೋನ್ ಮಾಡಿ ಮಾತಾಡಿದ್ರು, ನಿನ್ ಯಶ್ ಮಾಮ ಮಾಡಿದ್ರು ಅಂತ ಖುಷಿ ಇತ್ತು. ಪಾಪ ಫೋನ್ ಮಾಡಿ ಮಾತಾಡಿದ್ರು. ಇವಾಗ ಕೊನೆದಲ್ಲೂ ಫೋನ್ ಮಾಡಿದ್ರು, ಮಾತಾಡಿದ್ರು ಅಪ್ಪನ ಜೊತೆ. ಹಾಗೆ ಅಲ್ಲ, ಸಹಾಯ ಮಾಡಿದ್ದಾರೆ. ಅಲ್ಲ, ನೀವ್ ಅನ್ಕೊಂಡಿದ್ರೆ ಯಶ್ ಅವ್ರು ಬರ್ತಾರೆ ಅಂತ ಅನ್ಕೊಂಡಿದ್ರ ಅಂತ?
ಇಲ್ಲ, ಯಾಕಂದ್ರೆ ನಾವು ಅಪ್ಪ ಇನ್ನೇನ್ ಹೋಗೋ ಒಂದ್ 2 ವಾರ ಹಿಂದೆ ಅಲ್ಲ, ಅವ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ 1 ವಾರ ಹಿಂದೆ ನಾವು ಮೀಡಿಯಲ್ಲಿ ಫುಲ್ ಬಂತಲ್ಲ ಸೆಕೆಂಡ್ ಟೈಮು, ನಾನು ಅಪ್ಪ ಎಲ್ಲ ಹಿಂಗೆ ಆಚೆ ಹೋಗಿ ಏನೇನೋ ಹಾಸ್ಪಿಟ್ಲದು ಫೈಲ್ ಎಲ್ಲ ತಗೊಂಡ್ಬರ್ಬೇಕು. ನಾವು ಅವ್ರ ಕಾಲು ಊದ್ಕೊಂಡಿತ್ತು, ಬಟ್ ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ರು. ಅದಕ್ಕೆ ಕಾರ್ ಬಿಡ್ಕೊಂಡು ಹೋಗ್ಬೇಕಾರೆಲ್ಲ ಇಲ್ಲ ಹೇಳ್ತಿದ್ರು. ಓಕೆ, ಅಲ್ಲ ಕಾರಲ್ಲಿ ನಿಮ್ಮನ್ನ ಕರೆದು ಮಾತಾಡಿದ್ರಲ್ಲ, ಏನ್ ಮಾತಾಡಿದ್ರು ಅಂತ? ಈಗ ಇವಾಗ ನೋಡಿ, ಇವಾಗ ನೆಕ್ಸ್ಟ್ ಇವಾಗ ನಿಮ್ಮ ಅಪ್ಪನ ಹೆಸರಿಲ್ಲ, ಸೊ ನೀವೇ ನಿಮ್ ಕಾಲಲ್ಲಿ ನಿಂತ್ಕೊಂಡು ಸಾಧನೆ ಮಾಡಿ ಜೀವನದಲ್ಲಿ ಮುಂದೆ ಬಂದು ಗೆಲ್ಬೇಕಂತ ಹೇಳ್ಕೊಟ್ರು. ಅಂದ್ರೆ ನೆಕ್ಸ್ಟ್ ಏನಾದ್ರು ನಿಮ್ ನನ್ನ ಕಡೆಯಿಂದ ಸಹಕಾರ ಬೇಕು ಅಂದ್ರೆ ಕೇಳಿ ಅಂತ ಏನಾದ್ರು ಹೇಳಿದ್ರ? ಇಲ್ಲ, ಭರವಸೆ ಕೊಟ್ಟಿದ್ದಾರೆ, ಭರವಸೆ ಕೊಟ್ರು. ಓಕೆ, ಅದೇ ಅದ್ರ ಜೊತೆ ಇನ್ನೊಬ್ರು ಧ್ರುವ ಸರ್ಜಾ ಕೂಡ ಬಂದು ಅವರು ಕೂಡ ಅಲ್ಲಿ ಎಲ್ಲ ನಿಂತು ಅಂತಿಮ ಸಂಸ್ಕಾರ ಮಾಡಿದ್ರು. ಅವ್ರೇನ್ ಹೇಳಿದ್ರು ಅಂತ? ಅವರು ಹೇಳಿದ್ರು, ನಾನು ಹಿಂಗೆ ಅಲ್ಲಿ ನಂಗೆ ಸಾಕು ತಿನ್ನೋದು ಅಂತ ಹೇಳಿದ್ರೆ, ಈ ಕ್ರಿಕೆಟ್ ಆಗ್ಬೇಕಂದ್ರೆ ತಿನ್ಬೇಕು, ತಿನ್ನು ಅಂತ ಫೋರ್ಸ್ ಮಾಡಿ ತಿನ್ಸಿ. ಆಮೇಲೆ ಹೇಳಿದ್ರು, ಏನೋ ಹೆಲ್ಪ್ ಬೇಕಾದ್ರೆ ಫೋನ್ ಮಾಡು. ನನ್ ನಂಬರ್ ಅವ್ರ ಕಡೆಯವ್ರೆ ಇಸ್ಕೊಂಡ್ರು, ಮತ್ ಮೆಸೇಜ್ ಹಾಕಿದ್ರು, ಏನೋ ಬೇಕಿದ್ರೆ ಫೋನ್ ಹಾಕಿ ಅಂದ್ಬಿಟ್ಟು ಮಾತಾಡ್ಬಿಟ್ಟು ಅವರು ತುಂಬಾ ಬೆಂಬಲ ಕೊಟ್ಟು ಬ್ಯಾಕ್ ಬೋನ್ ಆಗಿ ನಿಂತು ಮಾತಾಡ್ಸ್ಬಿಟ್ಟು ಹೋದ್ರು. ಇದ್ರ ನಡುವೆ ಇನ್ನೊಬ್ರು ನಟ ಕೂಡ ಏನಂತಂದ್ರೆ, ನಿಮ್ಮ ತಂದೆಗೆ ಈ ಒಂದು ಆರೋಗ್ಯ ಸಮಸ್ಯೆ ಇದ್ದಾಗ್ಲೂ ಕೂಡ ಹೆಲ್ಪ್ ಮಾಡ್ತಾ ಇದ್ರು ಅಂತ. ಇವಾಗ ಅವ್ರು ಮೋಸ್ಟ್ಲಿ ಎಲ್ಲ ಅವ್ರೇನೋ ಬೇರೆ ಒಂದು ಅನ್ಯಾಯ ಇದರಿಂದ ಜೈಲಿಗೆ ಹೋಗಿದ್ದಾರೆ. ಸೊ ಅವ್ರೇನೋ ಇದ್ದಿದ್ರೆ ಆ ಅಂತ್ಯ ಸಂಸ್ಕಾರಕ್ಕೆ ಅವರು ಕೂಡ ಬರ್ತಾ ಇದ್ರು ಅಂತ. ನಮ್ ಪರ್ಸನಲ್ ಫ್ಯಾಮಿಲಿ ಫೇವರೇಟ್ ಬಂದು ಇದಾರೆ, ಬಟ್ ಹೌದು ಅವ್ರು ಇದ್ದಿದ್ರೆ ಬಂದಿರೋದು. ಅವ್ರ ತನಕ ವಿಷಯ ಹೋಯ್ತು, ಅವ್ರು ತುಂಬಾ ಬೇಜಾರಾಯ್ತು ಅಂತ ಕೇಳ್ಪಟ್ವಿ. ಅವ್ರ ಕಡೆಯವ್ರು ತಿಳಿಸಿದ್ರು, ಹಿಂಗ ವಿಷಯ ಹಿಂಗ ಹೋದ್ರು ಅಂತ. ಅವ್ರು ನಮ್ಮ ಅಪ್ಪನ ಗುರುಗಳೇ ಅಂತ ಕರೀತಿದ್ರು. ಅವ್ರ ದರ್ಶನ್ ಅವ್ರ ಜೊತೆ ಏನಾದ್ರು ಫಿಲಮ್ ಅಲ್ಲಿ ಇದ್ ಮಾಡಿದ್ರ ಅಂತ? ಚಕ್ರವರ್ತಿ ಮಾಡಿದ್ರು, ಅದು ಅವರೇ ಕರೆದು ಹೇಳಿದ್ರು, ಇಲ್ಲ ಇವ್ರನ್ನ ಹಾಕೊಳ್ಳಿ ಅಂತ. ನಮ್ಮ ಅಪ್ಪನವ್ರ ಗುರುಗಳೇ ಅಂತ ಕರೀತಿದ್ರು. ನಮ್ಮ ಅಣ್ಣನ ಪರ್ಸನಲ್ ಫೇವ್ರೇಟ್ ಬಂದು ದರ್ಶನ್ ಮಾಮ. ಹಾಗೆ ಅವರು ಕಾಲ್ ಮಾಡಿ ಲಾಸ್ಟ್ ಮಾತಾಡಿದ್ರು. ಆಮೇಲೆ ನೀವೇ ನೋಡಿರ್ಬೋದು ಎಷ್ಟೊಂದು ಇಂಟರ್ವ್ಯೂ, ಅಪ್ಪ ಕಣ್ಣೀರ್ ಇಟ್ಟಿದ್ದಾರೆ, ಹಿಂಗೆ ಬಳೆಗೆ ಹೋಗಿದ್ದಾರೆ ಬೇಜಾರಂತ. ಅಲ್ಲ, ಫಸ್ಟ್ ಅವರು ನಿಮಗೆ ಸ್ವಲ್ಪ ಆರ್ಥಿಕವಾಗಿ ಫಸ್ಟ್ ಹೆಲ್ಪ್ ಮಾಡಿದ್ದೆ ಅವರು ಅಂತ ಒಂದು ಮಾತು ಬಂತು, ಅದು ನಿಜಾನ ಅಂತ? ಇಲ್ಲ, ಅವರು ಫೋನ್ ಮಾಡಿ ಮಾತಾಡಿದ್ರು, ನೋಡಿ ಗುರುಗಳೇ, ಇದು ನಂದಲ್ಲ, ಈಗ ನನ್ ಕಡೆಯವ್ರದ್ದು, ನಾನು ಇಲ್ಲಿ ಆಚೆ ಇದೀನಿ, ನಂದಂತ ಅನ್ಕೋಬೇಡಿ, ಏನೋ ಆಶೀರ್ವಾದ ಕೊಡಂಗಿದ್ರೆ ಅವ್ರಿಗೆ ಕೊಡಿ ಅಂತ ಹೇಳಿ ಮಾತಾಡಿ ಅವರು ಸಹಾಯ ಮಾಡಿದ್ರು. ಅವ್ರ ಕಡೆಯವರೆಲ್ಲ ಸಹಾಯ ಮಾಡಿದ್ರು. ಹಾಗೆ ಇವಾಗ ಮೊನ್ನೆ ಇವಾಗ ಅವ್ರು ಒಳಗೆ ಹೋದ್ಮೇಲೂ ಅಪ್ಪ ಹುಷಾರಿರ್ಲಿಲ್ಲ, ಮೀಡಿಯಲ್ಲಿ ಬಂತಲ್ಲ, ಅವರು ಸಂಘದವ್ರು ಫೋನ್ ಮಾಡಿ, ಸರ್ ನಾವ್ ಹಿಂಗೆ ಡಿ-ಬಾಸ್ ಸಂಘದವರು ಏನೋ ಇದ್ರೆ ಫೋನ್ ಮಾಡಿ ಸರ್, ನಾವು ಅವ್ರ ಫ್ಯಾನ್ಸ್ ಆಗಿ ನಿಂತಿರ್ತೀವಿ, ನಿಮ್ ಬೆನ್ನಿಂದೆ ನಾವ್ ಯಾವತ್ತೂ ಇರ್ತೀವಿ, ಏನು ಆಗಕ್ ಬಿಡಲ್ಲ ಅಂತ ತುಂಬಾ ಸಪೋರ್ಟ್ ಮಾಡಿ ಎಲ್ಲ ಕೊಟ್ಟಿದ್ರು ಸರ್. ಓಕೆ, ತಂದೆ ಏನೇನ್ ಭೇಟಿ ಆಗಿರ್ತಾರೆ, ನೀವ್ ಯಾವಾಗಾದ್ರೂ ತಂದೆ ಜೊತೆ ಭೇಟಿ ಆಗೋ ಚಾನ್ಸ್ ಸಿಕ್ಕಿತ್ತ ದರ್ಶನ್ ಅವ್ರ ಜೊತೆ? ಹೌದು, ನಾನ್ ಚಿಕ್ಕವನಿರ್ಬೇಕಾದ್ರೆ ಅವ್ರು ಇವಾಗ ಅವ್ರ ಬರ್ಡೇ ಬಂತಂದ್ರೆ ಅವ್ರ ಮನೆಗೆ ಹೋಗೋದು ಸಹಜ. ನಮ್ಮ ಅಪ್ಪ ಅವ್ರು ಹೋಗೇ ಹೋಗ್ತಾರೆ, ಪ್ರತಿ ವರ್ಷ ಹೋಗ್ತಾರೆ, ಸಿಗ್ತಾರೆ. ಲಾಸ್ಟ್ ವರ್ಷ ಅಲ್ಲ, ಈ ವರ್ಷ 2025 ನಮ್ಮ ಅಣ್ಣ ಮತ್ತೆ ನಮ್ಮ ಅಪ್ಪ ಹೋಗಿದ್ರು. ನಾನು ಹೋಗೋಕ್ ಚಾನ್ಸ್ ಇತ್ತು, ಬಟ್ ನಾನೀಗ ಒಂದ್ ಮ್ಯಾಚ್ ಆಟಾಡ್ತಿದ್ದೆ ಅಂದ್ಬಿಟ್ಟು ಬರೋದ್ ಲೇಟ್ ಆಯ್ತು ಅಂದ್ಬಿಟ್ಟು ನಮ್ಮ ಅಣ್ಣ ಮತ್ತೆ ನಮ್ಮ ಅಪ್ಪ ಹೋಗಿ ಭೇಟಿ ಆಗ್ಬಿಟ್ಟು ಬಂದ್ರು. ನಾನ್ ಚಿಕ್ಕವನಿರ್ಬೇಕಾದ್ರೆ ಭೇಟಿ ಆಗಿದ್ದೆ, ಅವ್ರ ಮನೆಗೆ ಅಪ್ಪ ಕರ್ಕೊಂಡು ಹೋಗಿದ್ರು. ನಾನು, ನಮ್ಮ ಅಮ್ಮ, ನಮ್ಮ ಅಣ್ಣ, ನಮ್ಮ ಅಪ್ಪ ಹೋಗಿದ್ವಿ. ಸಿಕ್ಕಿದ್ರು, ಮಾತಾಡ್ಸಿದ್ರು, ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡಿ ಹೋಗಿದ್ರು. ಅವ್ರು ಸಿಕ್ಕಿದ್ವಿ ಸರ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಲ್ಲ, ಇನ್ನೇನಂದ್ರೆ ಈಗ ರೀಸೆಂಟ್ ಆಗಿ ಅವ್ರ ಫಿಲಮ್ ಕೂಡ ರಿಲೀಸ್ ಆಗ್ತಿದೆ, ಡೆವಿಲ್. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಇಲ್ಲ, ಇವಾಗ ನೋಡಿ, ಅವರೇ ಪಾಪ ಅವ್ರು ಹಿಂಗ ಇದಾರೆ ಕಷ್ಟದಲ್ಲಿ, ಬಟ್ ಅವರು ಮೂವಿ ಚೆನ್ನಾಗಿ ಓಡ್ಲಿ ಅಂತ ಹಾರೈಕೆ ಮಾಡಿ ಎಲ್ಲಾರ್ಗು ಒಳ್ಳೇದ್ ಬಯಸ್ಬೇಕು. ಇಲ್ಲ ಸರ್, ಹಾರ್ಟ್ಲಿ ವೆರಿ ಗುಡ್ ಮನುಷ್ಯ. ಯಾಕಂದ್ರೆ ನೀವು ಒಬ್ರ ಹತ್ರ ಹೋದಾಗ ನೆಗೆಟಿವ್ ವೈಬ್ಸ್ ಬರುತ್ತೆ, ವೆರಿ ಗುಡ್ ವೈಬ್ಸ್ ಬರುತ್ತೆ. ಅವ್ರ ಹತ್ರ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಸರ್. ಲೈಕ್ ನಾವ್ ಅನ್ಕೊಂಡಿದ್ವಿ ಹಿಂಗಿಂಗೆ ಅವ್ರ ಆಚೆ ಇದ್ರೆ ಬಂದಿರೋರು, ಬಂದ್ ಮಾತಾಡ್ಸಿರೋರು ಅಂತ. ಯಾಕಂದ್ರೆ ಅವ್ರು ನಮ್ ಫ್ಯಾಮಿಲಿ ನಮಗೂ ತುಂಬಾ ಕ್ಲೋಸ್. ನಮ್ಮಪ್ಪ ಯಾವಾಗ್ಲೂ ಯಶ್ ಮಾಮ, ದರ್ಶನ್ ಮಾಮ, ಮತ್ತೆ ಇವಾಗ ಕೊನೆಗೆ ಧ್ರುವ ಅವ್ರ ಬಗ್ಗೆನೂ ತುಂಬಾ ಮಾತಾಡ್ತಿದ್ರು, ಎಲ್ಲಾ ಆಕ್ಟರ್ಸ್ ಬಗ್ಗೆ ಮಾತಾಡ್ತಿದ್ರು. ಇಲ್ಲ, ಡೆವಿಲ್ ಮೂವಿ ಚೆನ್ನಾಗಿ ಓಡ್ಲಿ ಅನ್ಬಿಟ್ಟು ಆರೈಕೆ ಮಾಡ್ತೀನಿ ಸರ್. ಓಕೆ, ಒಂದೇನಂತಂದ್ರೆ ನಮಗೆ ಕಷ್ಟದಲ್ಲಾದವ್ರನ್ನ ಯಾವತ್ತೂ ಮರಿಬಾರ್ದಂತೆ, ಅದು ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ಸೊ ನಿಮಗೆ ಹೇಳಿರ್ತಾರೆ, ನಿಮ್ಗೆ ಹೆಲ್ಪ್ ಮಾಡ್ಬಿಟ್ಟು ನನ್ನ ಹೆಸರು ಹೇಳ್ಬೇಡಿ ಅಂತ ಸಾಕಷ್ಟು ಜನ ಹೇಳಿರ್ತಾರೆ. ಆದ್ರೂ ಕೂಡ ನೀವು ಆ ಒಂದು ಇದನ್ನ ಇದ್ ಮಾಡಬಾರ್ದು. ಅಂದ್ರೆ ಸಿನಿ ರಂಗದವ್ರು ಆಗದೆ ಇನ್ನೂ ಬೇರೆ ಬೇರೆ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಬೇರೆ ಬೇರೆಯವರು ಕೂಡ ನಿಮ್ಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಒಂದು ಇದು ಬಂತು. ಸೊ ಅದನ್ನೇನಾದ್ರು ಹೇಳ್ಬೋದಾ? ನಂಗೆ ಪೊಲಿಟಿಷಿಯನ್ಸ್ ಅಷ್ಟೊಂದು ನಮ್ಮಪ್ಪ ನಂಗೇನು ಹೇಳಿಲ್ಲ, ನಂಗೆ ಗೊತ್ತಿಲ್ಲ. ಮಾಡಿದಾರ ಅನ್ಸುತ್ತೆ, ನಂಗೇನು ಗೊತ್ತಿಲ್ಲ ಸರ್. ಯಾಕಂದ್ರೆ ನಾನು ಇದರ ಬಗ್ಗೆ ಅಷ್ಟೊಂದು ಕೇಳಲ್ಲ, ಯಾಕಂದ್ರೆ ಕಾನ್ಫಿಡೆನ್ಷಿಯಲ್ ವಿಷಯ ಇರುತ್ತೆ. ಬಟ್ ನಾನ್ ಮನೇಲಿ ಇದ್ದಾಗ
ಎಷ್ಟೊಂದ್ರು ಸರ್ ನಿಂಗೆ ಹೀಗೆ ಈ ಮಿನಿಸ್ಟರ್ ಕಡೆ ಅವರು ಹ್ಮ್. ಅಣ್ಣನ ಹತ್ರ ಮಾತಾಡ್ಬಿಟ್ಟು ಏನಾಗುತ್ತೆ ಹಾಸ್ಪಿಟಲ್ ಅಲ್ಲಿ ಮಾತಾಡ್ಕೊಡ್ತೀನಿ ಅಂತ ಹಂಗೆಲ್ಲ ಮಾಡಿದ್ರು. ಹ್ಮ್. ಮತ್ತೆ ಇವಾಗ ಕೊನೆಗೂ ನಮ್ಮ ಅಪ್ಪ ಹೋದ್ಮೇಲೆ ಹಾಸ್ಪಿಟಲ್ ಬಿಲ್ ಇತ್ತು ಹ್ಮ್. ಗವರ್ನಮೆಂಟ್ ಅವ್ರ ಹೆಸರು ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ರು ಹಿಂಗೆ ಅವ್ರ ಆಕ್ಟರ್ದು ತಗೋಬೇಡಿ ಹ್ಮ್. ಅಂತ ಹೇಳಿ ಬಿಲ್ ಫುಲ್ ಕ್ಲಿಯರ್ ಮಾಡ್ಬಿಟ್ಟು ಕೊಟ್ಟು ಕಳ್ಸಿದ್ರು. ಹ್ಮ್. 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 ಇಲ್ಲಾಂದ್ರೆ ಬಿಲ್ ಕ್ಲಿಯರ್ ಮಾಡಿದ್ರೆ ಬಾಡಿ ಕೊಡಲ್ಲ ಹಂಗೆ ಏನೋ ಇತ್ತು. ಹ್ಮ್. ಬಟ್ ಯಾರೋ ಮಾತಾಡಿ ಬಿಲ್ ಕ್ಲಿಯರ್ ಮಾಡ್ಬಿಟ್ಟು ಕೊಟ್ಟು ಕಳ್ಸಿದ್ರು ಸರ್ ಗವರ್ನಮೆಂಟ್ ಕಡೆಯಿಂದ. ಹ್ಮ್. ಸೊ ಇವಾಗ ನಿಮಗೆ ಆರ್ಥಿಕವಾಗಿ ಎಕನಾಮಿಕಲಿ ಏನು ಸಮಸ್ಯೆ ಇಲ್ಲ ಅಂದ್ರೆ ನಿಮ್ ಲೈಫ್ ನೀವು ಲೀಡ್ ಮಾಡ್ಕೊಂತ ಇದೀರ ಅಂತ, ನಿಮ್ಮ ಬ್ರದರ್ ಆಗಿರ್ಬೋದು, ನೀವಾಗಿರ್ಬೋದು, ಮದರ್ ಎಲ್ಲ ಸೇರ್ಕೊಂಡು. ಇಲ್ಲ ಎಕನಾಮಿಕಲಿ ಅಂದ್ರೆ ಇವಾಗ ಅಷ್ಟೇ ಸರ್, ನಾವು ಹೆಂಗಿದೋ ಇವಾಗ ಹಂಗೆ ಇದೀವಿ. ಹ್ಮ್. ಯಾಕಂದ್ರೆ ಇವಾಗ ಮತ್ತೆ ಅಮ್ಮನೂ ಕೆಲಸ ಮಾಡ್ತಾರೆ, ಸೊ ಹ್ಮ್. ಅಣ್ಣನೂ ವರ್ಕಿಂಗ್ ಮಾಡ್ತಾನೆ. ಹ್ಮ್. ಅಣ್ಣ ಅವಂದೇನೋ ಮನೆ ಮೇಲೆ ಭಾರ ಹಾಕಲ್ಲ, ಅವ್ನ್ ನೋಡ್ಕೊಂತಾರೆ. ಹ್ಮ್. ಅಮ್ಮ ನಂದು ಎಜುಕೇಶನ್ ನೋಡ್ಬೇಕು, ಮನೆದು ನೋಡ್ತಾರೆ, ಹ್ಮ್. ಅವ್ರದ್ದು ನೋಡ್ಕೊಂತಾರೆ. ಬಟ್ ಇಲ್ಲ ಸರ್, ಒಳ್ಳೆ ಸ್ಟೇಜ್ ಅಲ್ಲಿ ಇದೇವೆ ಅಂತ ಹೇಳಕ್ ಬರಲ್ಲ ಸರ್. ಹ್ಮ್. ಯಾಕಂದ್ರೆ ಅಪ್ಪ ಇದ್ದಾಗ ಒಂದು ಒಳ್ಳೆ ಹೆಸರಿತ್ತು ಮನೆಗೆ. ಹೌದು. ಪ್ಲಸ್ ಏನ ಎಮರ್ಜೆನ್ಸಿ ಆಯ್ತಂದ್ರೆ ಅಪ್ಪನ ಹತ್ರ ಕೇಳೋರು ಇದ್ರು. ಹ್ಮ್. ಇವಾಗ ನಾವು ನಮ್ಮ ಅಪ್ಪನ ಹೆಸರಲ್ಲಿ ನಾವೇನು ಅಲ್ಲ. ಹ್ಮ್. ಇವಾಗ ನೋಡಿ ನಾವು ಆಚೆ ಹೋದಾಗ್ಲೂ KGF ಚಾಚಾ ಮಗ ಅಂತ ಹೇಳ್ತಾರ ಹೊರತು ಹ್ಮ್. ನಮ್ಮ ಅಪ್ಪನ್ ನೋಡಿ ರೋಷನ್ ರಾಯ್ ಮಗ ಅಂತ ಯಾರು ಹೇಳಲ್ಲ. ಹ್ಮ್. ಸೊ ಅದ್ ಎಕಾನಮಿಕಲಿ ಕಷ್ಟ ಇದ್ದೇ ಇರುತ್ತೆ ಸರ್. ಓಕೆ. ಸೊ ನಿಮ್ ಫ್ಯೂಚರ್ ಪ್ಲಾನ್ ಏನಿದೆ ಅಂತ? ನಾನು ಅದೇ ಹೇಳಿದ್ನಲ್ಲ ಇವಾಗ ಅಲ್ಲ, ಒಂದೇನು ಸದ್ಯಕ್ಕೆ- ಕ್ವಶನ್ ಅಂದ್ರೆ, ಈಗ ಕೆಲವರು ಮಕ್ಳು ಇಷ್ಟು ವರ್ಷದಿಂದ ಇದಾರೆ, ಯಾವ್ದೇ ಫೀಲ್ಡ್ ಆಗಿರ್ಬೋದು, ಸೊ ಇಷ್ಟೊತ್ತಿದ್ದ ವರ್ಕ್ ಮಾಡ್ತಿದ್ದಾರೆ ಅಂತಂದ್ರೆ ಮಕ್ಳಿಗೆ ಏನಾದ್ರು ಮಾಡಿರ್ತಾರೆ, ಫ್ಯೂಚರ್ ಏನೋ ದೊಡ್ಡದಾಗಿ ಮಾಡಿರ್ತಾರೆ, ಇಲ್ಲ ಮನೇನೋ ಆಸ್ತಿನ ಸೈಟ್ ಇನ್ನೊಂದು ಮಾಡಿರ್ತಾರೆ ಅಂತ. ಸೊ ನೀವು ಇದ್ರಲ್ಲಿ ನಿಮ್ ಪ್ಲಾನ್ ಏನಾರು ಇದೆಯಾ, ನಿಮ್ ತಂದೆ ಮಾಡಿಟ್ಟು ಹೋಗಿದಾರೆ, ಅಥವಾ ನಿಮ್ ಪ್ಲಾನ್ ಏನಾರು ಇದೆಯಾ ಅಂತ? ಇಲ್ಲ ಸರ್, ನಮ್ಮಪ್ಪ ಲೈಕ್ ಆಸ್ತಿ ಅಂತ ಏನು ಮಾಡಿಟ್ಟು ಹೋಗಿಲ್ಲ. ನಿಮ್ಮ ಚೆನ್ನಾಗಿ ಬೆಳೆಸಿದ್ದಾರೆ. ನಮ್ಮನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಹ್ಮ್. ನಾನ್ ಕೇಳಿದಾಗಂತೂ ಯಾವ್ದೂ ಏನು ಕಮ್ಮಿ ಮಾಡ್ಲಿಲ್ಲ ಅಂತ ಹ್ಮ್. ಹೇಳ್ಬೋದು. ಹ್ಮ್. ನಮ್ಮ ಮನೇಲಿ ಎಷ್ಟೋ ಪ್ರಾಬ್ಲಮ್ಸ್ ಇದ್ರು ನನ್ಗೆ ಅದನ್ನ ತೋರ್ಸ್ಕೊಟ್ಟೆ ಬೆಳೆಸಿರೋದು. ಹ್ಮ್. ಅದಕ್ಕೆ ನಂಗೆ ಅಷ್ಟೊಂದು ಕಷ್ಟ ಗೊತ್ತಾಗ್ಲಿಲ್ಲ. ಹ್ಮ್. ಬಟ್ ನಮ್ ಮನೇಲಿ ಎಷ್ಟೋ ಕಷ್ಟ ಇದ್ದಾಗ್ಲೂ ನಮ್ಮಪ್ಪ ನಾನು ಏನೇ ಕೇಳಿದ್ರು ಕೊಡ್ಸಿರೋರು. ಹ್ಮ್. ಹಾಗೆ ಅದೇ ಹೇಳ್ಬೋದು, ನಾನು ಕ್ರಿಕೆಟ್ ಆಡ್ಬೇಕಂದ್ರೂ ಎಷ್ಟೋ ಮೈನಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದ್ದು, ಹ್ಮ್. ಇಲ್ಲ ನೀನ್ ಆಡು ಪರವಾಗಿಲ್ಲ, ಹ್ಮ್. ನಾನು ನೋಡ್ಕೊಂತೀನಿ ಅಂತ ಹೇಳಿ ಹ್ಮ್. ಭರವಸೆ ಕೊಟ್ಟು ಆಡ್ಸಿದ್ದಾರೆ. ಹ್ಮ್. ನೆಕ್ಸ್ಟ್ ಫ್ಯೂಚರ್ ಆಗಿ ಆಡ್ಬೇಕು. ಹ್ಮ್. ಅವ್ರೇನ್ ಹೇಳ್ತಿರಂದ್ರೆ ನೆಕ್ಸ್ಟ್ ನೀನ್ ಆಟ ಆಡಿದಾಗ ನಾನ್ ಬರ್ತೀನಿ ಮ್ಯಾಚ್ ನೋಡಕ್ ಹಂಗೆ ಅಂತೆಲ್ಲ ತುಂಬಾ ಆಸೆ ಇತ್ತು. ಹ್ಮ್. 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 ಹಾಗೆ ನಮ್ಮ ಅಣ್ಣಂಗೂ ಇದೇ ತರ ಎಷ್ಟೊಂದು ಮಾತಾಡಿದ್ದಾರೆ. ಹ್ಮ್. ನೀನ್ ನೆಕ್ಸ್ಟ್ ಹೆಸರು ಮಾಡಿದ್ರೆ ನಾನ್ ಬರ್ತೀನಿ, ಇಂಥ ಹ್ಮ್. ದೊಡ್ಡ ಕಾರಲ್ಲಿ ನೀನ್ ನೋಡ್ತೀನಿ. ಹ್ಮ್. ನನ್ಗಂತೂ ಹೇಳ್ತಾರೆ, ನೀನು ಕ್ರಿಕೆಟ್ ಆಡಿದಾಗ ನಾನು ಸ್ಟೇಡಿಯಂ ಅಲ್ಲಿ ನೋಡ್ತೀನಿ, ಹ್ಮ್. ವೈಟ್ ಅಂಡ್ ವೈಟ್ ಹಾಕೊಂಡು ಚಪ್ಪಾಳೆ ಹೊಡಿತೀನಿ ಅಂತ ಕನ್ಸಿತ್ತು ಸರ್. ಓಕೆ. ಅಂದ್ರೆ ಅದೇ ನಿಮ್ ಯೋಜನೆ ಅಂದ್ರೆ, ಇವಾಗ ನಿಮ್ ತಂದೆ ಏನ್ ಅನ್ಕೊಂಡಿದ್ರೆ ಅದ್ರ ಕಡೆ ಹೋಗ್ತೀನಿ ಅಂತ, ಎಜುಕೇಶನ್ ಮುಗಿಸಿದ್ಮೇಲೆ ಅಂತ. ಹೌದು ಹೌದು ಹ್ಮ್. ಹೌದು ಸರ್, ಹಂಗೆ ಹೇಳ್ಬೋದು. ಹೌದು. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಪ್ಲಾನ್ ಮಾಡುವ ಅಂತ ಪ್ಲಾನ್ ಇದೆ. ಓಕೆ. ಸೊ ಇನ್ನ ರೋಷನ್ ಅವರೇ, ನಾನು ನೋಡ್ದೆ, ನೀವು ನೋಡಿರ್ತಾರೆ ಆಲ್ಮೋಸ್ಟ್, ನಿಮ್ಮ ಒಂದು ವಿಡಿಯೋಗಳಿಗೆ ದೈವದ ಬಗ್ಗೆ ಮಾತಾಡಿರ್ಬೋದು, ಹೌದು. ಅಥವಾ ಯಶ್ ಅವ್ರ ಜೊತೆ ನೀವು ಬಂದಿರೋ ವಿಡಿಯೋಗಳು ಸಾಕಷ್ಟು ವೈರಲ್ ಆಯ್ತು. ಹೌದು. ಸೊ ಅದಕ್ಕೆ ಕೆಲವರು ಒಳ್ಳೆ ತರ ಇದ್ ಮಾಡೋದು, ಹೌದು ತಂದೆ ಅವರು ವಿಧಿವಶರಾಗಿದ್ದಾರೆ, ಹೌದು. ಹೆಲ್ಪ್ ಮಾಡ್ಲಿ ಮತ್ತೊಂದು ಅಂತ ಒಳ್ಳೆ ತರ ಕಮೆಂಟ್ ಮಾಡ್ತಾರೆ. ಇನ್ ಕೆಲವರು ಬ್ಯಾಡ್ ಕಮೆಂಟ್, ಹೌದು. ನಿಂದೇನು ಯಶ್ ಅವ್ರ ಜೊತೆ ಒಂದು ಜಾಸ್ತಿ ಆಯ್ತು ಅವರಾಯ್ತು ಹೌದು, ಅನ್ನೋದು, ಹೌದು. ದೇವರಿಗೆ ಬೈತಾನೆ ಅನ್ನೋದು. ಸೊ ಈ ತರ ಕಮೆಂಟ್ಸ್ ಎಲ್ಲ ನೀವು ನೋಡಿರ್ತೀರ ಅನ್ಸುತ್ತೆ, ಹೌದು. ಏನ್ ಹೇಳ್ತೀರಾ? ಇಲ್ಲ, ನಾನ್ ಪರ್ಸನಲ್ ಆಗಿ ನಂದ್ ಅಕೌಂಟ್ ನಾನೇನು ಅಷ್ಟೊಂದು ವೈರಲ್ ಆಗಿಲ್ಲ. ಹ್ಮ್. ನಮ್ಮ ಅಪ್ಪಾಜಿ ಅವರದೇ ಅಕೌಂಟ್ ಏನು ಅಷ್ಟೊಂದು 1000 ಫಾಲೋವರ್ಸ್ ಏನು ಇಲ್ಲ. ಹ್ಮ್. ಎಷ್ಟೋ ಸಾವಿರ ಇದೆ ಅಷ್ಟೇ. ನಂದು ನನ್ ಪರ್ಸನಲ್ ಆಗಿ ಅಕೌಂಟ್ ಇದೆ, ಹ್ಮ್. ನಂದು ಯಾರು ಗೊತ್ತಿಲ್ಲ. ಸೊ ನನ್ ರೀಲ್ಸ್ ಬರುತ್ತೆ, ನನ್ ಹ್ಮ್. ಫ್ರೆಂಡ್ಸ್ ಹೇಳ್ತಿರೋಳು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಬರೀ ನಿಂದೇ ರೀಲ್ಸ್ ಇದೆ ಅಂತ. ನನ್ ಫೀಡ್ ಅಲ್ಲೂ ನನ್ ಬಗ್ಗೆನೇ ಬರ್ತಿತ್ತು. ಹ್ಮ್. ನಾನು ನೋಡಿದೆ ಎಷ್ಟೊಂದ್ ಜನ ಸಾಂಗ್ ಹಾಕಿ, ನಾನು ಯಶ್ ಮಾಮನ್ ಕೈ ಇಟ್ಕೊಂಡು ನಡೆಯೋ ಫೋಟೋ ವಿಡಿಯೋ ಎಲ್ಲ ಹಾಕಿ, ಹ್ಮ್. ಮತ್ತೆ ನಾನು ಹಾಸ್ಪಿಟಲ್ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿರೋ ವಿಡಿಯೋ ಎಲ್ಲ ಹಾಕಿ ದೇವ್ರದ ಬಗ್ಗೆ ಎಲ್ಲ ಹ್ಮ್. ಹಾಕಿದ್ರು. ಇಲ್ಲ, ನಾನ್ ಯಾಕೆ ದೇವ್ರ ದೈವ ಬಗ್ಗೆ ಮಾತಾಡಿ, ಫಸ್ಟ್ ಆಫ್ ಆಲ್ ನಾನು ನೆಕ್ಸ್ಟ್ ದಿನ ನಾವು ಊರಿಗೆ ಹೋಗಿ ಸೂತ್ರ ಮುಗ್ದಾದ್ಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಹ್ಮ್. ನಾನು ಅಲ್ಲಿ ಕ್ಷಮೆ ಕೇಳಿದೆ, ಹಿಂಗೆ ದೇವ್ರು ದೈವ ಎರಡು ತಪ್ಪಾಯ್ತು, ನಾನು ಹಿಂಗ್ ಮಾತಾಡಿದೆ, ಹ್ಮ್. ಇವಾಗ ಏನಾಗೋಯ್ತು ನಾನು ಇವಾಗ ನಿಮ್ ಬೈದ್ರು ನಮ್ಮ ಅಪ್ಪ ವಾಪಸ್ ಬರಲ್ಲ, ಬರೋದು ಇಲ್ಲ. ಯಾಕಂದ್ರೆ ಆಯ್ತಲ್ಲ, ಇದು ಸುಟ್ಟು ಆಯ್ತು, ಎಲ್ಲ ಹೌದು. ಆಯ್ತು. ಇವಾಗ ನನ್ ಜೀವನ ಏನಾದ್ರು ಒಳ್ಳೆ ನಡ್ಸ್ಕೊಡು, ನಾವು ಅಪ್ಪಂಗ್ ಒಳ್ಳೆ ಹೆಸರು ತರೋ ತರ ಮಾಡ್ಕೊಡು, ನಾನು ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆ ಕೇಳಿ ಬಂದೆ ದೈವಸ್ಥಾನ ಎರಡರಲ್ಲೂ. ಓಕೆ. ಹಾಗೆ ಜನರು ನಂಗೆ ಯಾಕೆ ಸ್ವಲ್ಪ ಬೇಜಾರಾಯ್ತಂದ್ರೆ, ಇವಾಗ ಅವ್ರು ಹೇಳೋರು ಏನೋ ದೇವ್ರ ಬಗ್ಗೆ ಮಾತಾಡಿದ್ರೆ, ಅಲ್ಲ ಅದ್ ನನ್ ನಂಬಿಕೆ. ಹೌದು. ನಾನ್ ತುಂಬಾ ನಂಬಿಕೆ ಇಟ್ಕೊಂಡಿರೋ ದೇವ್ರ ಮೇಲೆ, ದೈವ ಮೇಲೆ. ಹ್ಮ್. ಸೊ ನಮ್ದು ಹೀಗೆ ನಾನು ಕೇಳಿದ್ದೆ ಒಂದ್ ಪ್ರಶ್ನೆಗೆ, ನಮ್ಮ ಅಪ್ಪಂಗೆ ಹುಷಾರಿಲ್ಲ, ನಡ್ಸ್ಕೊಡ್ತೇ ದೈವ ಅಂತ. ಹ್ಮ್. ಅವ್ರು ಹೇಳಿದ್ರು, ಇಲ್ಲ ನಾನಿರೋ ತನಕ ಆಲ್ರೆಡಿ 3 ತಿಂಗಳ ಹಿಂದೆ ನಿಮ್ಮ ಅಪ್ಪ ಹೋಗ್ಬೇಕಿತ್ತು ಕಂಟಕದಲ್ಲಿ. ಹ್ಮ್. ಅವ್ರು ಮಾಡಿರೋ ದೈವಾರಾಧನೆಯಿಂದ ನನ್ನ ದೈವ ಕಾಪಾಡ್ಕೊಂಡ್ ಬಂದಿದೆ, ಹ್ಮ್. ನಾನು ಕಾಪಾಡ್ಕೊಂಡು ಹೋಗ್ತೀನಿ. ಬಟ್ ಅವ್ರಿಗೆ ಮೈ ಕೈ ಎಲ್ಲ ಊದಿದೆ ಅಂತ ಅವ್ರು ಕೇಳಿದ್ರು ಪ್ರಶ್ನೆ. ಹೌದು ಅಂತ ಹೇಳಿದ್ರು ಅವ್ರು, ನಾನು ಕೇಳದೆ ಹೇಳಿದ್ರು. ಹ್ಮ್. ಇಲ್ಲ ನಾನು ನಡೆಸ್ಕೊಡ್ತೀನಿ ಅಂತ ಹೇಳಿದ್ರು. ಹ್ಮ್. ಹಾಗೆ ನನ್ಗೆ ಗೊತ್ತಿರ್ಲಿಲ್ಲ, ನಮ್ಮಪ್ಪ ಹೋಗಿ 1 ದಿನ 2 ದಿನ ಆದ್ಮೇಲೆ ನಮ್ಮ ಅಮ್ಮ ಹೇಳಿದ್ರು, ಹ್ಮ್. ಅವ್ರದ್ದು ಫ್ಯಾಮಿಲಿ ಫ್ರೆಂಡ್ ಯಾರೋ ಆಸ್ಟ್ರೇಲಿಯಾ ಇದ್ರಂತೆ. ಓಕೆ. ದೀಪಾವಳಿದು ಅಮಾವಾಸ್ಯೆ ತನಕ ಡೆಡ್ಲೈನ್ ಕೊಟ್ಟಿದ್ರು, ಹ್ಮ್. ಅಲ್ಲಿ ತನಕ ಉಳಿದ್ರೆ ಉಳಿತಾರೆ, ಅದಾದ್ಮೇಲೆ ಉಳಿದ್ರೆ 20 ವರ್ಷ ಬದುಕ್ತಾರಂತ. ಅದಾದ್ಮೇಲೆ ಮತ್ತೆ ಎಕ್ಸ್ಟೆಂಡ್ ಆಯ್ತು, 6th ನವೆಂಬರ್ ತನಕ ಉಳಿಬೇಕು. ಹ್ಮ್. 6th ನವೆಂಬರ್ ಕಳೆದು 7th ನವೆಂಬರ್ ಬಂದ್ರೆ ಇನ್ನ 20 ವರ್ಷ ಆರಾಮಾಗಿ ಬದುಕ್ತಾರೆ, ಏನೂ ತೊಂದ್ರೆ ಇಲ್ಲ ಅಂತ. ಹ್ಮ್. ಬಟ್ ನೀವು ಟೈಮ್ ನೋಡಿ, ಕರೆಕ್ಟ್ ಆಗಿ 6th 6th ನವೆಂಬರ್ಗೆ ಅಪ್ಪ ತೀರ್ಕೊಂಡ್ರು. ಹ್ಮ್.
ಅದು ನಾನೇನೋ ನಮ್ಮಮ್ಮ ಹೇಳಿರ್ಲಿಲ್ಲ ನನಗೆ. ಯಾಕಂದ್ರೆ ನಾನು ನಿಮ್ಗೆ ಗೊತ್ತಿರ್ಬೋದು ಎಲ್ಲಾ ಇಂಟರ್ವ್ಯೂ ನಾನ್ ಚಿಕ್ಕ ಮಗ ಅಂತ ಹೇಳಿ ಬೆಳೆಸಿದ್ರೆ ನನ್ಗೆ ತುಂಬಾ ಬೇಸರ ಆಗೋದು ಸರ್. ನಾನು ಅವತ್ತು ಪ್ರೀವಿಯಸ್ ಡೇ ನೈಟ್ ಅಪ್ಪ ಬೆಳಗೋದ್ರು, ರಾತ್ರಿ ಫುಲ್ ಕ್ರಿಟಿಕಲ್ ಬನ್ನಿ ಅಂತ ಕರೆದ್ರು. ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋದ್ವಿ. ನನ್ ಕಣ್ಣಲ್ಲಿ ನೀರ್ ಹಾಕೋಬಿಟ್ಟೆ ನಾವು ಅಪ್ಪನ ಮುಂದೆ, ಹೀಗೆ ಆಯ್ತು ಅಂದ್ಬಿಟ್ಟು. ಯಾಕಂದ್ರೆ ನಾವು ನೀವೇ ಕೇಳಿರ್ಬೋದು, ಯಾಕಂದ್ರೆ ನನ್ನ ಅಪ್ಪನ ಎದೆ ಮೇಲೆ ಇದ್ದು ಬೆಳೆದವನು. ಬೇಕಾದ್ರೆ ಫೋಟೋಸ್ ತೋರಿಸ್ತೀನಿ. ಅದೇ ಮೇಲೆ ಇದ್ ಬೆಳೆದವನು. ಇವಾಗ ತುಂಬಾ ಬೇಜಾರಾಗತ್ತೆ ಅಪ್ಪ ಇಲ್ಲ ಅಂದ್ರೆ. ಹಾಗೆ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಏನ್ ಮಾತಾಡ್ಬೇಕಂದ್ರೆ ಅದೇ ಯಶ್ ಮಾಮನ್ ಜೊತೆ ಕೈ ಹಿಡ್ಕೊಂಡು ಹೋಗೋ ವಿಡಿಯೋದಲ್ಲಿ ಕೆಲವ್ರು ಎಷ್ಟೊಂದ್ ಜನ ಹೇಳಿದಾರೆ ನೋಡಿ, ಯಾರು ಯಶ್ ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದಾರೆ, ಎಷ್ಟೊಂದ್ ಮಾಡಿದಾರೆ. ಹಾಗೆ ಅವರು ಕೈ ಹಿಡ್ಕೊಂಡು ಹೋಗಿದಾನಲ್ಲ ಅವ್ನ್ ಗೊತ್ತು, ಇದು ಭರವಸೆಯ ಕೈಗಳು ಅಂತ ಹೇಳಿದ್ರು. ಬಟ್ ಎಷ್ಟೊಂದ್ ಜನ ಇಲ್ಲ ಇವಂದು ಓವರ್ ಆಯ್ತು ಹಂಗೆ ಅಂತ ಹಾಕಿಲ್ಲ. ಇವಾಗ ನೋಡಿ ಸರ್, ಬೇರೆ ಯಾವ್ದೋ ಸಿನಾರಿಯೋದಲ್ಲಿ ಮಾಡಿದ್ರೆ ಬೈದ್ರೆ ಮೀಮ್ ಮಾಡಿದ್ರೆ ಏನೋ ಒಂದ್ ಆಗಿರೋದು. ಬಟ್ ಇವಾಗ ಅಪ್ಪ ಕಳ್ಕೊಂಡಿರೋ ಸ್ಥಿತಿಯಲ್ಲಿ ಇವ್ರು ಹಿಂಗ್ ಮಾಡಿದ್ರೆ ಯಾರಿಗ್ ಬೇಜಾರಾಗಲ್ಲ. ಇವಾಗ ನಾವ್ ಆಲ್ರೆಡಿ ಪರ್ಸನಲ್ ಆಗಿ ಯಾವುದೋ ನೋವಲ್ಲಿ ಹೋಗ್ತಾ ಇರ್ತೀವಿ, ಅದ್ರ ಮೇಲೆ ಇವ್ರು ಹಿಂಗ್ ಬಂದ್ ಮಾಡಿದ್ರೆ ಇನ್ನ ತುಂಬಾ ಬೇಜಾರಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಸೊ ಅದೇ ಅದ್ರಲ್ಲಿ ಏನಂದ್ರೆ ನಿಮ್ದೇನಿರಲ್ಲ, ನಿಮ್ ಸ್ಟೇಟ್ಮೆಂಟ್ ಎಲ್ಲ ನಿಮ್ದೇನ್ ತಪ್ಪಿರಲ್ಲ. ಸೊ ಇದೇ ಅವತ್ತು ನಂಗೆ ನಿಜ ತಲೆ ಏನು ಓಡ್ಲಿಲ್ಲ ಸರ್. ಯಾಕಂದ್ರೆ ನಾನು ಯಾವತ್ತು ನಮ್ಮ ಅಪ್ಪ ಇಷ್ಟ ಬೇಗ ಹೋಗ್ತಾರೆ. ನಾನು ಇನ್ನ 10th ಕ್ಲಿಯರ್ ಮಾಡಿಲ್ಲ ಸರ್. ನಾನು ಇನ್ನ ಟೀನೇಜ್, ಸ್ಟಾರ್ಟಿಂಗ್ ಆಫ್ ಟೀನೇಜ್ ಅಲ್ಲಿ ಇದೀನಿ. ನಮ್ಮಪ್ಪ ಇಷ್ಟ ಬೇಗ ಹೋಗ್ತಾರ ನನ್ಗೆ ಎಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್. ಯಾಕಂದ್ರೆ ನಮ್ಮಪ್ಪ ಯಾವಾಗ್ಲೂ ಹೇಳೋರು, ಇನ್ನೇನ್ ನೋಡೋ ಈ ಹಾಸ್ಪಿಟಲ್ 5 ವರ್ಷದಿಂದ ಇವಾಗ್ಲೂ ಏನಿಲ್ಲ, ಬಂದ್ಬಿಡ್ತೀನಿ ಮನೆಗೆ ಅಂತ ಹೇಳೋ. ಅವ್ರ ವಿಲ್ ಪವರ್ ತುಂಬಾ ಚೆನ್ನಾಗಿತ್ತು. ಸೊ ನಾವ್ ಹಂಗೆ ಬೆಳೆದ್ವಿ. ನಮ್ಮಪ್ಪ ಏನಿಲ್ಲ, ಇವಾಗ ಹಿಂಗ್ ಹಾಸ್ಪಿಟಲ್ ಹಿಂಗೆ ಬರ್ತಾರೆ, 5 ವರ್ಷದಿಂದ ಹಿಂಗ್ ಮಾಡ್ತಾ ಇರೋ. ಸಡನ್ ಆಗಿ ಬೆಳಗ್ಗೆ ನಮ್ಮಮ್ಮ ಫೋನ್ ಮಾಡಿ, ಇಲ್ಲ ಅಪ್ಪ ಇಲ್ಲ ಹೋಗ್ಬಿಟ್ರು ಅಂತ ಹೇಳಿದಾಗ ನಾನು ನಂಬ್ಲಿಲ್ಲ. ಶಾಕ್ ಅಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವನ್ನ ಕರ್ಕೊಂಡು ಬಾರೋ ಅಂತ ಅವ್ನ್ ಕರ್ಕೊಂಡು ಹೋದ್ವಿ. ನಾನು ನಮ್ಮಪ್ಪನ್ ಫಸ್ಟ್ ಹಾಸ್ಪಿಟಲ್ ನೋಡಿದಾಗ ಅವ್ರು ಹೆಂಗಿದ್ರು, ಪ್ರೀವಿಯಸ್ ನೈಟ್ ಹೆಂಗ್ ಮಲ್ಕೊಂಡಿದ್ರು ಹಂಗೆ ಮಲ್ಕೊಂಡಿದ್ರು. ಬಟ್ ಆಮೇಲೆ ನೋಡಿ ಅವ್ರನ್ನ ಮಾತಾಡ್ಸಿ ಕೈ ಮುಟ್ಟಿದಾಗ ಗೊತ್ತಾಯ್ತು ಇಲ್ಲ ಅಂದ್ಬಿಟ್ಟು. ಅವಾಗ ತುಂಬಾ ಬೇಜಾರಾಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನ ರೋಷನ್ ಅವರೇ, ಅಂದ್ರೆ ನಿಮ್ಮ ತಂದೆ ಆಗ್ಲಿಂದ ಪ್ರತಿಯೊಂದು ಇಂಟರ್ವ್ಯೂ ಆಗಿರ್ಬೋದು, ಯಾವ್ದೇ ನಿಮ್ ಜೊತೆ ಮಾತಾಡಿರೋದು, ನೀವು ಮಾತಾಡ್ತಾ ಇದ್ರಿ ಕಿರಿ ಮಗ. ಸೊ ನಿಮ್ ಬ್ರದರ್ ಇದಾರೆ ಅಂತ ಹೇಳಿದ್ರಿ, ಅವ್ರ ಪರಿಚಯ ಮಾಡ್ಕೊಡಲ್ವಾ? ಇಲ್ಲ, ನಮ್ಮ ಅಣ್ಣ. ಏನ್ ಹೆಸರು? ರೋನಿತ್ ರಾಯ್ ಅಂತ. ಓಕೆ. ನೀವೇನ್ ಮಾಡ್ತಾ ಇರೋದು? ನಾನೀಗ ವರ್ಕ್ ಮಾಡ್ತಾ ಇದೀನಿ. ಓಕೆ. ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ ಈಗ ಜಸ್ಟ್ 1 year ಆಗ್ತದೆ. ಸೊ ಓಕೆ. ಆಲ್ಮೋಸ್ಟ್ ನೀವು ಯಾವ್ದು ಮೋಸ್ಟ್ಲಿ ಕ್ಯಾಮ್ರಾ ಇದು ಅನ್ಸುತ್ತೆ. ಕ್ಯಾಮ್ರಾ ಫಿಯರ್ ಅಂತ ಅಲ್ಲ, ನಾನು ಬೇಡ ಕೆಲವು ಕಡೆ ಅನ್ವಾಂಟೆಡ್ ಅಟೆನ್ಷನ್ ಪಡ್ಕೊಳಕ್ಕೆ ಈ ಸಮಯ ಅದಲ್ಲ. ಅಂಡ್ ಅದಕ್ಕೆ ಬೇರೆ ಏನೋ ದಾರಿ ಇದೆ ಸರ್. ಅಪ್ಪನ್ ಸಾವು ಅದಕ್ಕೆ ಕಾರಣ ಆಗ್ಬಾರ್ದು. ಮಕ್ಳುಗಳು ಬರಕ್ಕೆ ಅಪ್ಪನ್ ಸಾವು ಅದಕ್ಕೆ ಯಾವ ತರದ್ದು ಕಾರಣ ಆಗ್ಬಾರ್ದು. ಆ ತರದ್ದು ಒಂದು ಇದು ನಂದು. ಓಕೆ. ನಿಮ್ಮ ತಮ್ಮ ಒಂಥರ ಮೆಚುರಿಟಿ ಆಗಿ ತುಂಬಾ ಇದ್ರಲ್ಲಿ ಮಾತಾಡಿದ್ರು. ಸೊ ನೀವೇನ್ ಹೇಳ್ತೀರಾ, ಹೆಂಗ್ ಸಾಕ್ತಾ ಇದೆ ಇವಾಗ ಲೈಫ್ ಅಂತ ನಿಮ್ ತಂದೆ ಹೋದ್ಮೇಲೆ? ಸಾಗ್ಬೇಕು ಸರ್. ಅಂದ್ರೆ ತಂದೆ ಬಾಳ ಅವ್ರು ಬೇರೆ ತರಾನೇ ಬದುಕಿದವ್ರು. ಈಗ ಆತರ ನಮ್ ಕೈಲಿ ಯಾರ ಕೈಲೂ ಹಾಗೆ ಬದುಕಕ್ ಆಗಲ್ಲ. ಬಟ್ ಈಗ ಅದೇ ತಾಯಿ ಆಗಿರ್ಬೋದು, ನಾನಾಗಿರ್ಬೋದು ಸೇರ್ಕೊಂಡು ಇವನು ಇನ್ನೊಂದ್ 5 ವರ್ಷ ಇವನ್ ಲೈಫನ್ನ ಇವನಿಗೆ ಮಾಡ್ಕೊಡೋವರೆಗೂ, ಅಂದ್ರೆ ಯಾಕೆಂದ್ರೆ ಒಂದು ತಂದೆ ತಾಯಿಯಾಗಿ ಅದನ್ನ ಮಾಡ್ಬೇಕು. ಈಗ ತಂದೆ ಇಲ್ಲ. ಸೊ ಇವನ್ ಲೈಫನ್ನ ತಂದೆ ಇದ್ರು ಇಲ್ಲೇ ಇದ್ರು ಲೈಫಲ್ಲಿ ಏನು ಚೇಂಜಸ್ ಆಗ್ಬಾರ್ದು. ಸೊ ದಟ್ ಶುಡ್ ಗೋ ಫಾರ್ವರ್ಡ್ ಅಂತ ಅಷ್ಟೇ. ಇವನನ್ನ ಇನ್ನೊಂದ್ 5 ವರ್ಷ ನೋಡ್ಕೊಂಡು ಇವನ್ ದಾರಿ ಈಗ ಹೋಗ್ತಾ ಈಗ ಸ್ಲೋ ಆಗಿ ಬುದ್ಧಿ ಬರಕ್ ಸ್ಟಾರ್ಟ್ ಆಗುತ್ತೆ. ಈಗ ತಂದೆ ಇದ್ದಾಗ ಇಷ್ಟು ದಿನ ತಂದೆ ಇದ್ಕೊಂಡು ಮುದ್ದು ಮಗನ್ನ ಸಾಕ ರೀತಿ ಬೇರೆ. ಈಗ ತಂದೆ ಇಲ್ದೇ ಇರ್ಬೇಕಾರೆ ಮುದ್ದು ಮಗ ಬೇರೆ ತರ ಆಗ್ತಾನೆ. ಹೌದು. ಸೊ ಅದು ಆ ಟೈಪ್ ಅದು. ಓಕೆ. ಸೊ ನೀವೇನ್ ಆಗ್ಬೇಕಂತಿದ್ರ ಅಂದ್ರೆ, ಈಗ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ನಿಮ್ದು ಏನಾದ್ರು ಪ್ಲಾನ್ ಇದೆಯಾ? ನಿಮ್ ತಂದೆಗೆ ನೀವ್ ಇದೇ ಆಗ್ಬೇಕು ಅಂತ ಏನಾದ್ರು ಆಸೆ ಇತ್ತಾ ಅಂತ? ಆಸೆ ಎಲ್ರಿಗೂ ಇರುತ್ತೆ ಸರ್. ಬಟ್ ರಿಯಾಲಿಟಿಲಿ ಅದನ್ನ ಎಷ್ಟರ ಮಟ್ಟಿಗೆ ನಾವುಗಳು ವರ್ಕ್ ಮಾಡಕ್ ಆಗ್ಬಹುದು ಅಲ್ವಾ? ಸೊ ಆ ತರ ಕರ್ಕೊಂಡು ಹೋದ್ರೆ ಹೋಗೋಣ. ಅಲ್ಲ, ನಿಮ್ಮ ಹತ್ರ ಹೇಳಿದ್ರೆ ಏನಿತ್ತು ಆಸೆ ಅಂತ ನೀವೇ ಇದಾಗ್ಬೇಕು ಅಂತ. ಇವಾಗ ಇವ್ರಿಗೆ ಕ್ರಿಕೆಟರ್ ಆಗ್ಬೇಕು ಅಂತ ಅವ್ರೊಂದು ಇವ್ರಿಗೂ ಇತ್ತು, ಮತ್ತೆ ನಿಮ್ ತಂದೆನೂ ಸಹಕಾರ ಮಾಡಿ. ಸೊ ನಿಮ್ಗೆ ಏನ ಇದ್ ಮಾಡ್ತಾ ಇದ್ರ ಅಂತ? ನನ್ನಪ್ಪ ನನ್ಗೆ ಲಕ್ಕಿಲೆ ಅದೇ, ನಮ್ಮಪ್ಪ ನನ್ಗೆ ಆಸೆನ್ ಬಿಟ್ಟು ಹೋಗ್ಲಿಲ್ಲ. ಅವ್ರು ನನ್ಗೆ ರಿಯಾಲಿಟಿನ ತೋರ್ಸ್ಕೊಟ್ಟೆ ಹೋಗಿದಾರೆ. ಸೊ ಮುಂದೂ ಅಷ್ಟೇ, ಯಾವ್ದು ಹೆಂಗೆ ಏನು ಗೊತ್ತಿಲ್ಲದೆ ಅಂತ ಅಲ್ಲ, ಗೊತ್ತು ಅಷ್ಟೇ ಆತರ. ಸೊ ಓಕೆ. ಅದೇ ಇದ್ರ ನಡುವೆ ನಿಮ್ ಸಾಕಷ್ಟು ವರ್ಷ ಸ್ಯಾಂಡಲ್ವುಡ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಆಕ್ಟರ್ ಆಗಿ, ಖಳನಾಟ ಆಗಿ, ಒಂದು ಫೇಮಸ್ ಅವರು. ಸೊ ನಿಮ್ಗೆ ಇನ್ನೊಂದ್ ಏನಂತಂದ್ರೆ, ಹೇಳಿದ್ರು ನಿಮ್ ತಮ್ಮ ಕೂಡ ಹೇಳಿದ್ರು, ಆರ್ಥಿಕವಾಗಿ ನಾವು ಅಂತ ತುಂಬಾ ಚೆನ್ನಾಗಿದ್ದೀವಿ ಅಂತ ನಾವ್ ಹೇಳಕ್ಕಾಗಲ್ಲ. ನಮ್ದೇ ಆದಂತ ನಮ್ ತಂದೆಗೆ ಚಿಕಿತ್ಸೆಗೆ ಆಗಿರ್ಬೋದು, ಮತ್ತೊಂದಕ್ಕೆ ಅವ್ರು ಮಾಡಿರೋದು ದುಡ್ದಿರೋದು ಎಲ್ಲ ಖರ್ಚಾಗಿರುತ್ತೆ. ಸೊ ನಿಮ್ಗೆ ಸಾಕಷ್ಟು ಜನ ಹೆಲ್ಪ್ ಮಾಡೋದು ಅಂತ ಕೂಡ ಹೇಳಿದ್ರು. ಸೊ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ ಅಂತ?
ಅದನ್ನೇ ಅವತ್ತು ನಾನು ಅದೊಂದೇ ವಿಚಾರಕ್ಕೆ ನಾನು ಮೀಡಿಯಾದವ್ರು ಮುಂದೆ ಬಂದು ಹೇಳಿದ್ದು, ಫಾರ್ ಎವ್ರಿಬಡಿ ಅಂಡ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ಸ್ ಅಂತ ಹೇಳಿದ್ದೆ. ಬಿಟ್ಟು ಅದನ್ ಬಿಟ್ಟು ನನ್ನ ಹತ್ರ ಬೇರೆ ಏನು ಇಲ್ಲ ಸರ್ ಹೇಳಕ್ಕೆ. ಅಂಡ್ ಜನ ತಂದೆಗೆ ಏನ್ ಹೆಲ್ಪ್ ಮಾಡಿದ್ರು, ಜನ ಅಂದ್ರೆ ಎಲ್ರು ಬರ್ತಾರೆ ಸರ್, ಆಕ್ಟರ್ಸ್ ಬರ್ತಾರೆ, ಎಷ್ಟೋ ಜನ ಪೊಲಿಟಿಷಿಯನ್ಸ್ ಇದಾರೆ, ಅವರು ಇವರು ಅಂತ ಹೆಸರು ತೆಗಿಯೋದ್ ಬೇಡ. ಅಂಡ್ ಸ್ಪೆಷಲ್ ಆಗಿ ಇವನ್ ಹೆಸರು ತೆಗಿಲೇಬಾರ್ದು ಅಂತಾನೆ ಹೇಳಿದ್ರು ನಮ್ಮಲ್ಲಿ. ಸೊ ಆ ತರದ್ದು ಹೆಲ್ಪ್ ಮಾಡೋ ಮನೋಭಾವ ಇರೋಂತ ಜನರು ನಮ್ ಸೊಸೈಟಿಲಿ ಇನ್ನೂ ಇದಾರೆ ಅಂದಾಗ ದಟ್ ಈಸ್ ಮೋರ್ ದನ್ ಎನಿಥಿಂಗ್ ಅಲ್ವಾ. ಸೊ ಆ ತರದವರು ಅಂಡ್ ಜನ ಅವ್ರನ್ನ ಇಲ್ಲಿವರೆಗೂ ಬದುಕಿಸಿದ್ದೆ ಅವರು ಸರ್, ನಾವಲ್ಲ. ಮನೆಯವರಾಗಿ ನಾವು ಏನೂ ಮಾಡ್ಲಿಲ್ಲ. ಬಹುಶಃ ಅವ್ರನ್ನ ಲಾಸ್ಟ್ ಅಲ್ಲಿ ನಾವು ನೋಡ್ಕೊಂಡ್ವಲ್ಲ, ಬಹುಶಃ ಅದೊಂದೇ ನಾವು ಮಾಡಕ್ಕಾಗಿದ್ದು. ಬಟ್ ಜನ ಅವ್ರನ್ನ ಇಷ್ಟು ವರ್ಷ ಸಾಕ್ಸಿದಾರೆ ಫ್ರಮ್ ದ ಡೇ 1 ಟಿಲ್ ಹಿಯರ್. ಅಂಡ್ ಅವ್ರು ಏನೇನ್ ಕೊಟ್ಟಿದ್ರು ಪ್ರತಿ ಒಂದು ಕೂಡ ಅವರ ಟ್ರೀಟ್ಮೆಂಟ್ಗೆ ಅವರ ಇದಕ್ ಮಾತ್ರನೇ ಹೋಗಿದೆ ಬಿಟ್ಟು ಮನೆಗೇನೋ ಮಾಡಿ ಇಟ್ಬಿಟ್ಟು ಅಲ್ಲೆಲ್ಲೋ ಸೈಡಲ್ಲಿ ಸೈಟ್ ತಗೊಂಡು ಇತರದ್ ಯಾವ್ದು ಇಲ್ಲ ಸರ್. ನಮ್ ತಂದೆ ಮಾಡಿರೋಂತ ಆಸ್ತಿ ಬಂದು ಇವೆರಡೆ ಅಷ್ಟೇ. ಓಕೆ, ಅಂದ್ರೆ ಅದೇ ಹೇಳ್ತಾ ಇದ್ರಿ ನೀವು, ಅಂದ್ರೆ ಇವಾಗ ಎಷ್ಟು ಪ್ರಬುದ್ಧತೆಯಿಂದ ಮಾತಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಅಮ್ಮನೇ ಅಷ್ಟು ಮೆಚುರಿಟಿಯಾಗಿ ಮಾತಾಡ್ತಾ ಅಂದ್ರೆ ನೀವು ಕೂಡ ಅದಕ್ಕಿಂತ ಜಾಸ್ತಿ ಮೆಚುರಿಟಿಯಿಂದ ಮಾತಾಡ್ತಾ ಇದ್ದೀರಾ. ಸೊ ನಂಗೆ ಅನ್ಸುತ್ತೆ ನೀವೇ ಯಾಕೆ ನಿಮ್ಮ ತಂದೆ ಇದ್ರ ಪ್ರಕಾರನೇ ಒಂದು ಆಕ್ಟಿಂಗ್ ಇದಕ್ಕೆ ಎಂಟ್ರಿ ಆಗ್ಬೋದು, ಫಿಲಂ ಫೀಲ್ಡಿಗೆ ಎಂಟ್ರಿ ಆಗ್ಬಾರ್ದು ಅಂತ. ಆಗ್ಬೋದು ಸರ್, ಬಟ್ ಇಲ್ಲ ಅಂತ ನಾನು ಹೇಳಲ್ಲ. ಆಸೆ ಎಲ್ರಿಗೂ ಇರದೇ ಇರುತ್ತೆ, ಬಟ್ ಆ ಒಂದು ಫೀಲ್ಡ್ ಹಾಗೆ ಇದೆ. ಯಾರಿಗ ಆಸೆ ಇರಲ್ಲ ಹೇಳಿ, ಆಸೆ ಎಲ್ರಿಗೂ ಇರುತ್ತೆ. ಬಟ್ ಆ ಆಸೆಗೆ ನಾವುಗಳು ಎಷ್ಟು ಅದಕ್ಕೆ ತೂಗ್ತೀವಿ, ಆಸೆ ಎಲ್ರು ಪಡಕ್ ಸಾಧ್ಯ. ಬಟ್ ಅದಕ್ಕೋಸ್ಕರ ಕೆಲಸ ಮಾಡಕ್ ರೆಡಿ ಇದೀರಾ, ಅದಕ್ಕೋಸ್ಕರ 100% ಕೊಡಕ್ ರೆಡಿ ಇದೀರಾ. ಅಂಡ್ ಇಟ್ ಇಸ್ ಆಲ್ ಅಬೌಟ್ ಸ್ಯಾಕ್ರಿಫೈಸ್ ಸರ್. ಹೌದು. ಅಂಡ್ ಆ ಫೀಲ್ಡ್ ಹತ್ತದ ಮೇಲೆ ದೇರ್ ಇಸ್ ನೋ ಟರ್ನಿಂಗ್ ಬ್ಯಾಕ್ ಅಲ್ವಾ. ಅದೇ ಹೇಳಿದ್ನಲ್ಲ, ನಾನು ಎಲ್ಲೋ ಬೇರೆ ಕಡೆ ಎಲ್ಲೋ ಕೆಲಸ ಮಾಡಿದ್ರೆ ಇನ್ನೊಂದು 10 ವರ್ಷ ಬಿಟ್ಟು ನಾನು ಅದೇ ಫೀಲ್ಡ್ ಅಲ್ಲಿ ಇಂತ ಒಂದು ದೊಡ್ಡ ಪೊಸಿಷನ್ ಹೋಗಿ ನಿಲ್ತೀನಿ ಅಂತ ಗ್ಯಾರಂಟಿ ಕೊಟ್ಟು ಹೇಳ್ಬೋದು. ಬಟ್ ಆದ್ರೆ ನಮ್ ಇಂಡಸ್ಟ್ರಿಯಲ್ಲಿ ಹೇಳ್ಬೋದಾ? ಆಗಲ್ಲ. 10 ವರ್ಷ ಸೈಕಲ್ ಹೊಡೆದವರು ಇದಾರೆ, 5 ವರ್ಷಕ್ಕೆ ಸ್ಟಾರ್ ಆದವರು ಇದಾರೆ ಅಲ್ವಾ. ಸೊ ಆ ಫೀಲ್ಡ್ ಅನ್ನೋದು ಆತರ. ಸೊ ಅದಕ್ಕೆ ಬೇರೆ ಎಲ್ಲೋ ಒಂದ್ ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಫಿನಾನ್ಷಿಯಲಿ ಆಗಿರ್ಬೋದು, ಇನ್ನೊಂದ್ ಮಾಡ್ಕೊಂಡು ಆಮೇಲೆ ನೋಡೋಣ. ಜೀವನ ಏನಾದ್ರೂ ಆ ದಾರಿ ಹತ್ಸಿದ್ರೆ ದೇವ್ರ ದಯೆ ಅಷ್ಟೇ. ಓಕೆ, ಅಂದ್ರೆ ಒಂದು ಅದಕ್ಕೆ ಪ್ರೀ ಪ್ಲಾನ್ ಮಾಡ್ಬೇಕು, ಪ್ಲಾನ್ ಆಗಿರ್ಬೋದು, ಕೆಲಸ ಪ್ರಿಪೇರ್ ಆಗ್ಬೇಕು, ಆದ್ರೆ ಮಾತ್ರ. ಓಕೆ, ಆಸೆ ಸುಮ್ನೆ ಪಡಬಾರ್ದು. ಇವಾಗ ಏನಂತಂದ್ರೆ ಕೆಲವರು ಇರ್ತಾರೆ ತಂದೆ ಇದ್ರಲ್ಲಿ ಬಂದಿರ್ತಾರೆ, ಪ್ಲಾನ್ ಇರಲ್ಲ. ಬಟ್ ಲಕ್ಕಿಲಿ ನಾನ್ ಹಂಗಲ್ಲ ಸರ್. ಇಲ್ಲಿ ಚಿಕ್ಕ ಪುಟ್ಟ ಅಂಗಡಿಲೂ ತಂದೆ ಹೆಸರು ಹೇಳ್ಕೊಂಡು ಹಾಲು ಮೊಸರು ಇವನ್ ತರ್ತಿದ್ದ. ನಾನು ಆ ಟೈಪು ಅಲ್ಲ. ಎಷ್ಟೋ ಜನರಿಗೆ ನಾನು ಯಾರ ಮಗ ಅನ್ನೋದು ಗೊತ್ತಿಲ್ಲ. ಅದು ಹಾಗಿದ್ರೇನೆ ಅದು ಚಂದ. ಯಾಕಂದ್ರೆ ನನಗ್ ನಂದೇ ಎಲ್ಲೋ ಪ್ರೈವೇಟ್ ಲೈಫ್ನು ಇದೆ. ನಾನು ಎಲ್ಲೂ ತಂದೆ ಹೆಸರು ಬಳಸ್ಕೊಂಡು ಬದುಕದವನು ಅಲ್ಲ, ಮುಂದೆ ಬದುಕವನಲ್ಲ. ಸೊ ಮುಂದೆ ಇಂಡಸ್ಟ್ರಿಗೆ ಬಂದ್ರು ಕೂಡ ಯಾರು ಏನು ಎತ್ತ ಗೊತ್ತಾಗ್ದೇನೆ ಹೋದ್ರೇನೆ ಅದ್ ಚಂದ. ಯಾಕಂದ್ರೆ ನಾವು ಮಾಡೋ ಸಾಧನೆ ಕೊನೆಗೆ ಎಲ್ಲೋ ಒಂದ್ ಕಡೆ ನಿಂತು ಇದ್ದಾಗ ಅಪ್ಪ ಮಾಡ್ದ ಮಗ ಬಂದ, ಇದು ಬರ್ಬಾರ್ದು. ಓಕೆ, ಮಗನಿಗೂ ಏನೋ ಒಂದಿತ್ತು ಅದಕ್ ಬಂದ, ಅದು ಬೇರೆನೆ ಅಲ್ವಾ. ಹೌದು. ಅಂಡ್ ನಾನ್ ಯೋಚನೆ ಮಾಡೋ ರೀತಿ ಬಂದ್ ಒಂದೇ ಸರ್. ನನ್ ತಂದೆಗೆ ಅವ್ರ ತಂದೆ ಏನ್ ಸೂಪರ್ ಸ್ಟಾರ್ ಆಗಿರ್ಲಿಲ್ಲ, ಬಟ್ ನನ್ ತಂದೆ ಬಂದ್ ಮಾಡ್ಯಾರ ವಿತ್ 0 ಬ್ಯಾಕ್ಗ್ರೌಂಡ್. ಓಕೆ, ಅವ್ರ ಕೈಲಿ ಆಗಿದೆ ಅಂದ್ರೆ ಅವ್ರದೇ ಮಗ ಅಲ್ವಾ ನಾನು, ನನ್ ಕೈಲಿ ಯಾಕೆ ಆಗಲ್ಲ? ಖಂಡಿತ ಅಷ್ಟೇ. ಶ್ರಮ ಇದ್ರೆ ಎಲ್ಲೂ ಆಗುತ್ತೆ ಸರ್, ಏನ್ ಬೇಕಾದ್ರೂ ಆಗುತ್ತೆ. ಬಟ್ ನಮ್ಗೆ ಏನ್ ಮಾಡ್ಬೇಕು ಅನ್ನೋದು ಕ್ಲಿಯರ್ ಆಗಿರ್ಬೇಕು. ಸೊ ಫೈನಲಿ ನಿಮ್ ತಂದೆ ಇನ್ನೇನು ಅಗಲಿದಾರೆ, ಅವರು ಮತ್ತೆ ಭಾರತ ಲೋಕಕ್ಕೆ ಹೋಗಿದ್ದಾರೆ. ಸೊ ಅವ್ರನ್ನ ಒಂದು ರಿಮೆಂಬರ್ ಮಾಡ್ಕೊಳ್ಳೋದಾದ್ರೆ ಏನಂತ ಹೇಳ್ತೀರ? ಇವತ್ತಿಗೆ ಎಕ್ಸಾಕ್ಟ್ 1 ತಿಂಗಳ ಆಗ್ತಾ ಬಂತು ದಿನಾನ ಕಳೆದು. ಬಟ್ ನನ್ಗೆಲ್ಲೂ ಫೀಲ್ ಆಗಲ್ಲ ಸರ್ ಅವ್ರಿಲ್ಲ ಅಂತ. ದ ಓನ್ಲಿ ಒನ್ ಥಿಂಗ್ ಎಲ್ಲೋ ಬಹುಶಃ ತುಂಬಾ ಕೊರಗಕ್ ಆಗ್ಲಿಲ್ಲ ಅಂದ್ರೆ, ಅವ್ರೆಲ್ಲೋ ಬೇರೆಯವ್ರ ತರ ಹಿಂದಿನ ದಿನ ರಾತ್ರಿ ಮನೇಲಿದ್ದು ನೆಕ್ಸ್ಟ್ ದಿನ ಬೆಳಗ್ಗೆ ಅವ್ರು ಹೇಳಲಿಲ್ಲ ಅಂತ ಹೇಳಿದಿದ್ರೆ ಬಹುಶಃ ನಾವ್ ಎಲ್ಲಾ 3 ಜನನು ಅಷ್ಟೇ ಸಫರ್ ಆಗೋಗ್ತಾ ಇದ್ವಿ. ಬಟ್ ಈ ಒಂದು 6 ತಿಂಗಳದು ಹೊಡ್ತಾ ಇತ್ತಲ್ಲ, ಅಂಡ್ ಅವ್ರ ಜೊತೆ ಮಲಗ್ತಾ ಇದ್ದಿದ್ ನಾನ್ ಮಾತ್ರ. ಅವ್ರ ಜೊತೆ ಮನೇಲಿ ಮಲಗಿದ್ದು ನಾನ್ ಮಾತ್ರನೇ, ಅವ್ರ ಜೊತೆ ಹಾಸ್ಪಿಟ್ಲಲ್ಲೂ ಮಲಗ್ತಾ ಇದ್ದಿದ್ದು ನಾನ್ ಮಾತ್ರ. ರಾತ್ರಿ ಹೊತ್ತು ಆಫೀಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ, ನೋಡ್ಕೊತಾ ಇದ್ದೆ. ಸೊ ನಂಗೆ ಈ ಬೆಳಗ್ಗೆಯಿಂದ ತಾಯಿ ತಮ್ಮ ಇವ್ರದೆಲ್ಲ ಒಂದಾದ್ರೆ ರಾತ್ರಿ ಮೇಲೆ ನಂದು ಅವ್ರದ್ದು ಕಾನ್ವರ್ಸೇಷನ್ ಬೇರೆ ಇರುತ್ತೆ.
ಲಾಸ್ಟ್ 6 ತಿಂಗಳಲ್ಲಿ ಏನೇನೋ ಮಾತಾಡಿದೀವಿ, ನಾನು ಅವರು, ಹ್ಮ್. ಅವ್ರು ನನ್ಗೆ, ನಾನು ಅವ್ರಿಗೆ. ಹ್ಮ್. ಬಟ್ ಅವ್ರು ಯಾವಾಗ್ಲೂ ಅದೇ ನನ್ನ ಹಾಫ್ ಸಮವಾಗಿಯೇ ಮಾತಾಡ್ತಾ ಇದ್ರು. ನೀನು ಇನ್ನೊಂದು 25 ವರ್ಷ ಚಿಕ್ಕವನು, ಆತರ ಎಲ್ಲೂ ಇಲ್ಲ. ಅದೊಂದು ಒಳನಾಟ ಇತ್ತು. ಬಟ್ ಅಂತ ಒಬ್ಬ ಮನುಷ್ಯನ ಕಳ್ಕೊಂಡಿದೀನಿ ಇವತ್ತು ಅಂದ್ರೆ ಇಲ್ಲ, ಈಸ್ 100% ವಿತ್ ಮೀ. ಯಾಕಂದ್ರೆ ಅವ್ರು ಕಳ್ಸ್ಕೊಟ್ ಯಾವ ಲೆವೆಲ್ಗೆ ಅಂದ್ರೆ ಸರ್, ಅವ್ರ ಸಾವು ಕೂಡ ಒಂದ್ ಪಾಠನೇ ಆಯ್ತು. ಸ್ಟಾರ್ಟ್ ಇಂದ ಎಂಡ್ ವರ್ಗು ಅವ್ರ ಪಾಠ ನನ್ ಜೊತೆ ಇದೆ ಅಂದ್ಮೇಲೆ ಅವರು ನನ್ ಜೊತೆ ಇದ್ದಂಗೆ. ಹೌದು. ಇವತ್ತಿಗೂ ನಂಗೆ ಎಲ್ಲಾದ್ರೂ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತಾ ಇದೀನಿ ಅಂದ್ರೆ ಹೋಗ್ತೀನಿ, ಸ್ವಲ್ಪ ಹೊತ್ತು ಅವ್ರ ಕಾರಲ್ಲಿ ಕೂತ್ಕೋತೀನಿ, ಎಲ್ಲೋ ಬಂದಂಗ ಆಗತ್ತೆ. ಹಾ ಹೌದು, ಸುತ್ತಮುತ್ತಾನೇ ಇದಾರೆ, ಇದಾರೆ ಅನ್ನೋ ಭಾವನೆ ಎಲ್ಲ ಇದ್ರೆ ಅನ್ಕೊಂಡ್ರೆ ನಮ್ ಬದುಕು ಸುಲಭ. ಇಲ್ಲ ಅಂದ್ರೆ ತಂದೆನ್ ಬಿಟ್ಟು ಮಕ್ಳುಗಳು ಅಷ್ಟು ಬೇಗ ಈಸಿ ಅಲ್ಲ ಮೂವ್ ಆನ್ ಆಗೋದು. ಕರೆಕ್ಟ್. ಸೊ ಇನ್ನ ರೋಷನ್ ಅವ್ರೆ, ಆ ಒಂದು ಟೈಮ್ ಅಂದ್ರೆ ನಿಮ್ಗೆ ನಿಮ್ ತಂದೆ ಆಲ್ರೆಡಿ ಡೆತ್ ಆಗಿದ್ರು. ಸೊ ಏನ್ ಮಾಡ್ಬೇಕು, ಹೆಂಗೆ ನೆಕ್ಸ್ಟ್ ಏನು ಅನ್ನೋದು ಒಂದು ಕನ್ಫ್ಯೂಸ್ ಅಲ್ಲಿ ಇರ್ತಾರೆ, ಯಾರ್ಯಾದ್ರೂ ಅಷ್ಟೇ, ನಿಮ್ಮ ಬ್ರದರ್ ಆದ್ರೂ ಅಷ್ಟೇ, ನಿಮ್ಗೆಲ್ಲ ಅದು ಹೊಸದಿನ್, ಯಾರಿಗೂ ಇದಾಗಿರಲ್ಲ. ಸೊ ಆ ಟೈಮಲ್ಲಿ ನಿಮ್ಮ ಬ್ರದರ್ ಅಂತ ಹೇಳ್ಬೋದು, ಫ್ರೆಂಡ್ ಅಂತ ಹೇಳ್ಬೋದು, ನಿಮ್ ತಂದೆಗೂ ಕೂಡ ಫ್ರೆಂಡ್ ಇವರು, ಅವರು ಕೂಡ ಬಂದಿದ್ರು. ಏನಾಯ್ತು ಅವಾಗ, ಹೆಂಗೆ ಏನ್ ಅನ್ಸ್ತು, ಎಷ್ಟು ಸಪೋರ್ಟಿವ್ ಆಗಿದ್ರು? ಇಲ್ಲ, ತುಂಬಾ ಸಪೋರ್ಟಿವ್ ಆಗಿದ್ರು ಅಂತ ಹೇಳಕ್ ಬರುತ್ತೆ. ಯಾಕಂದ್ರೆ ನಾನು ಅಂತ ಸಂದರ್ಭದಲ್ಲಿ 10 ಜ್ವರ ಬರ್ಸ್ಕೊಂಡಿದ್ದೆ. ಆಗ ಇಲ್ಲ, ಇವರೇ ಕರ್ಕೊಂಡೋಗಿ ಬಾ ತಿನ್ನಿಸ್ತೀನಿ ಅಂತ ಕರ್ಕೊಂಡು ಹೋದ್ರು. ಆಮೇಲೆ ನಮ್ ಒಳ್ಳೆ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್, ನಮ್ಮ ಅಪ್ಪಂಗ್ ತುಂಬಾ ಒಳ್ಳೆ ಆತ್ಮೀಯರು ಅಂತ ಹೇಳ್ಬೋದು, ಹೇಳಕ್ಕಾಗತ್ತೆ. ಓಕೆ. ನೀವು ದೊಡ್ಡವರು, ನಿಮ್ಮ ತಮ್ಮಗಿಂತ ನೀವು ದೊಡ್ಡವರು. ಸೊ ನೀವು ಆ ಟೈಮಲ್ಲಿ ತುಂಬಾ ಬೇಜಾರಲ್ಲಿ, ನಿಮ್ದೇ ಆದಂತ ನೋವಲ್ಲಿ ಇದ್ರಿ. ಸೊ ಆ ಟೈಮಲ್ಲಿ ಯಾರಾದ್ರೂ ಒಬ್ರು ಆ ಒಂದು ಇದೆಲ್ಲ ನೋಡ್ಕೊಳಕ್ಕೆ ಆಗಿರ್ಬೋದು, ಅದೊಂದು ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದು ಮಾಡ್ಬೇಕು. ಅದನ್ನೇ ನಾನು ಹೇಳಕ್ಕೆ ಅಂತ ಬಂದೆ. ಬಟ್ ನಾನು ಅವತ್ತು ಥ್ಯಾಂಕ್ಸ್ ಅಂತ ಹೇಳಿದ್ದು ಬರೇ ಜನ ಯಾರೋ ದುಡ್ಡು ಕೊಟ್ಟಿದ್ರು, ಇದೇನೋ ಮಾಡಿದ್ರು, ಬರೇ ಅಂತವ್ರಿಗೆ ಮಾತ್ರ ಅಲ್ಲ. ಟಿಲ್ ದಿ ವೆರಿ ಲಾಸ್ಟ್ ಎಂಡ್, ಅದೇ ನಾನು ಹೇಳಿದ್ನಲ್ಲ, ನನ್ನ ತಂದೆನ ನಾನು ಇಲ್ಲಿಂದ ಅಗೇನ್ ಉಡುಪಿವರೆಗೂ ಕರ್ಕೊಂಡು ಹೋಗೋವರೆಗೂ ದಾರಿ ಉದ್ದಕ್ಕೂ ಹೆಲ್ಪ್ ಮಾಡಿದವ್ರು ಇದಾರೆ ಸರ್. ಹೆಲ್ಪ್ ಅಂದ್ರೆ ಅವ್ರವ್ರದೇ ವೇ ಆಗಿ. ಸಡನ್ ಆಗಿ ಬಂದ್ಮೇಲೆ ಯಾರೋ ಒಬ್ರು ರೆಫ್ರಿಜಿರೇಟರ್ ಬಂದ್ರು, ಇನ್ನೊಬ್ರು ಬಂದ್ರು, ಇವ್ರು ಊಟ ಆಯ್ತಾ ಕೇಳಿದ್ರು, ಕಾಫಿ ಆಯ್ತಾ ಕೇಳಿದ್ರು. ಬಟ್ ಅದು ಊಟ ಕಾಫಿ ಮಾಡಕ್ ಟೈಮ್ ಅಲ್ದೇ ಇದ್ರು ಬಂದ್ ಕೇಳಿದ್ರ, ದಟ್ ಇಸ್ ಹೆಲ್ಪ್ ಮಾಡ್ತಿರೋ ಬಿಡ್ತಿರೋ ಅದು ಬೇರೆ ಪ್ರಶ್ನೆ. ಹೆಲ್ಪ್ ಮಾಡೋ ಮನೋಭಾವ ಬರ್ಬೇಕಲ್ಲ, ಫಸ್ಟ್ ಸ್ಟೆಪ್. ಕೇಳ್ತಾರಲ್ಲ ಆತರ ಕೇಳಿ ಇದ್ ಮಾಡಿದವ್ರು ಸುಮಾರು ಜನ ಇದಾರೆ ಸರ್, ಇವ್ನ ನೋಡ್ಕೊಂಡು. ಯಾಕಂದ್ರೆ ಅಲ್ಲಿ ಏನಾಯ್ತು ಅಂತ ಹೇಳ್ತೀನಿ ನಾನು. ಎಕ್ಸಾಕ್ಟ್ಲಿ ಹಾಸ್ಪಿಟಲ್ ಬರೋ ಟೈಮ್ ಅಲ್ಲಿ ಇವನ್ ಒಂದ್ ಕಡೆ, ತಾಯಿ ಒಂದ್ ಕಡೆ, ಅಂಡ್ ಎರಡು ಬೇರೆ ಬೇರೆ ಸ್ಥಿತಿಲಿ ಇದಾರೆ. ಒಳಗಡೆ ಅಲ್ಲಿ ಬೇರೆನೆ ಇದೆ, ಅಲ್ಲಿ ಒಂದಿಷ್ಟು ಸೈನ್ ಹಾಕ್ಸ್ಬೇಕು, ಬರೋ ಪ್ರೊಸೀಜರ್ ಇದೆ, ಅಲ್ಲದ ಅವ್ರವ್ರದೇ ಆದಂತ ಕ್ರಮ ಕಾರ್ಯಗಳಿದೆ. ಸೊ ಅದನ್ನ ಮಾಡೋರು. ಈಗ ನಾವು ಇಮೋಷನಲಿ ಡೌನ್ ಆಗ್ಬಿಟ್ರೆ, ನನ್ ಪೊಸಿಷನ್ ಹಂಗಿತ್ತು, ಈಗ ಇಮೋಷನಲಿ ಡೌನ್ ಆಗ್ಬಿಟ್ರೆ ಮತ್ ನಮಗೂ ಕುತ್ಕೊಂಡು ಯಾರಾದ್ರೂ ಅಳ್ಬೇಡಪ್ಪ ಸಮಾಧಾನ. ಬಟ್ ಅಲ್ಲಿ ತಂದೆನ್ ಕರ್ಕೊಂಬರೋದ್ ಮೋರ್ ಇಂಪಾರ್ಟೆಂಟ್ ಆಗಿತ್ತು. ನಾ ಕುತ್ಕೊಂಡು ಅಳದ್ಕಿಂತ, ಅಳಕ್ ಬೇರೆ ಟೈಮ್ ಇದೆ. ತಂದೆನ್ ಕರ್ಕೊಂಬಂದು ಅಂಡ್ ಅಲ್ಲಿ ಕೆಲವು ಸತಿ ಏನಾಗುತ್ತೆ, ಈ ಗ್ಯಾಪ್ ಅಲ್ಲಿ ದಾರಿ ತಪ್ಸೋರ್ ಇರ್ತಾರೆ. ಇಮಿಡಿಯೇಟ್ ಆಗಿ ಉಡುಪಿ ಕರ್ಕೊಂಡು ಹೊಟ್ಟೋಗಿ, ಇಲ್ಲಿಂದಾನೆ ಕರ್ಕೊಂಡು ಹೊಟ್ಟೋಣ ಇಲ್ಲ. ಯಾಕಂದ್ರೆ ಜನ ಅವ್ರನ್ನ ಇಲ್ಲಿವರೆಗೂ ಬದುಕ್ಸಿಯಾರೆ, ಜನರಿಗೋಸ್ಕರ ಇಲ್ಲಿ ಕರ್ಕೊಂಬರ್ಬೇಕು ಅಷ್ಟೇ. ಸೊ ಅದಾದ್ಮೇಲೆ ಮತ್ತೆ ರಾತ್ರಿ ಮೇಲೆ ಉಡುಪಿ ಕರ್ಕೊಂಡು ಹೋಗೋಣ, ಬೆಳಗ್ಗೆ ಮೇಲೆ ಪ್ರೊಸೀಜರ್ ಮಾಡೋಣ ಅಂತ ಹೇಳಿದ್ಮೇಲೆ ಅವ್ರು ಇಲ್ಲಿಗೆ ಒಪ್ಕೊಂಡಿದ್ರು. ಆ ಗ್ಯಾಪಲ್ಲಿ ಇವ್ರು ಅಷ್ಟೇ ಕರ್ಕೊಂಡ್ ಬಂದ್ಮೇಲೆ ಮೇಲೆ ಶಾಮಿಯಾನ ಹಾಕ್ಸ್ಕೊಟ್ರು, ಇನ್ನೊಬ್ರು ರೆಫ್ರಿಜರೇಟರ್ ಹಾಕ್ಸ್ಕೊಟ್ರು. ಸೊ ಈ ತರ ಅವ್ರವ್ರದೇ ದಾರಿಲಿ ಎಲ್ರು ಹೆಲ್ಪ್ ಮಾಡ್ಯಾರೆ. ಇನ್ನು ಸುಪ್ರೀತ್ ಅವ್ರು, ನಿಮ್ಗೆ ಅವ್ರ ಫಾದರ್ಗೂ ಅಂದ್ರೆ ಯಾವ ರೀತಿ ಒಡನಾಟ ಇತ್ತು ಅಂತ? ಸರ್ ನನಗೆ ನಾನು ದರ್ಶನ್ ಸರ್ ಅವರ ಮೊದಲ ಹಾಡು ಮಾಡ್ತೀನಿ, ಕರುನಾಡಿನ ಕರಿಯ ಅಂತ ಒಂದು ಸಾಂಗ್ ಮಾಡ್ತಾರೆ. ಅವಾಗ ಒಂದು ಸೀರಿಯಲ್ ಮಾಡ್ತಿರ್ತಾರೆ ಅವರು, ಉದಯ ಟಿವಿದಲ್ಲಿ ಒಂದು ಸೀರಿಯಲ್. ಸೊ ಆ ಸೀರಿಯಲ್ ಸ್ಪಾಟ್ ನಾನು ಹೋಗಿ ಅವ್ರ ಹತ್ರ ಒಂದು ಬೈಟ್ ಅಂತ ಹೋಗಿರ್ತೀನಿ. 2016 ಇದು, 15-16. ಸೊ ಅವಾಗ ಒಂದು ಬೈಟ್ ಕೊಟ್ಟು ಖುಷಿಯಾಗಿ ಸೂಪರ್ ಆಗಿ ಮಾಡಿದ್ದೆ ಸಾಂಗು ಅಂದಾಗ ಆವಾಗಿಂದ ನನಗ್ ಪರಿಚಯ. ಅದಾದ್ಮೇಲೆ ದಿನ ಫೋನ್ ಮಾಡ್ತಿದ್ದೆ, ಮಾತಾಡ್ತಿದ್ದೆ, ಹೇಗಿದ್ದೀರಾ, ಅವ್ರನ್ನ ನನಗ್ ಫೋನ್ ಮಾಡೋರು. ಸೊ ಅದಾಗಿ ಪ್ರತಿ ವರ್ಷ ನಾನು ದರ್ಶನ್ ಸಾಂಗ್ ಮಾಡಿದಾಗ್ಲೂ ಒಂದ್ ಬೈಟ್ ಕೊಡೋರು ನನಗೆ. ನಾನು ಆಮೇಲೆ ಅದಾದ್ಮೇಲೆ ಒಂದ್ ವರ್ಷ ಆದ್ಮೇಲೆ 16-17 ಅಲ್ಲಿ ತುಂಬಾ ಕ್ಲೋಸ್ ಆದ್ವಿ ನಾವು. ಸೊ ಅದಾದ್ಮೇಲೆ ಅಲ್ಲಿಂದ ನಮ್ಗೆ ಏನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ, ರೆಗ್ಯುಲರ್ ಆಗಿ ಸಿಗೋರು, ಸಂಜೆ ಹೊತ್ತು ಎಲ್ಲರೂ ಸಿಗೋರು, ಮಾತಾಡ್ತಿದ್ವಿ. ಅದ್ ಬಿಟ್ರೆ ದೇವಸ್ಥಾನಗಳು, ನಾವು ಜಾಸ್ತಿ ಹೋಗಿರೋದು ದೇವಸ್ಥಾನಗಳಿಗೆ. ನಂದು ಅವ್ರ ಒಡನಾಟ ಅಂದ್ರೆ ದೇವ್ರ, ಅವ್ರ ಬರೀ ದೇವ್ರ ಬಗ್ಗೆನೇ ಹೇಳೋರು ನನ್ನ ಹತ್ರ. ಅವರು ಇದು ಚಾಮುಂಡೇಶ್ವರಿನ ಆರಾಧನೆ ಮಾಡ್ತಿದ್ರು ಅವರು, ನನ್ನ ಹತ್ರ ಹೇಳ್ತಾ ಇದ್ರು ಯಾವಾಗ್ಲೂ. ದೇವರಂದ್ರೆ ಅಷ್ಟು ಪವರ್ ಆಗಿ, ಅಂದ್ರೆ ಅಷ್ಟು ಪಾಸಿಟಿವ್ ಆಗಿರೋರು ಅವರು ಯಾವಾಗ್ಲೂ. ಅದಾದ್ಮೇಲೆ ನಾವು ರೆಗ್ಯುಲರ್ ಆಗಿ ಟ್ರಾವೆಲಿಂಗ್ ಮಾಡ್ತಿದ್ವಿ. ಒಂದು ದೀಪಾವಳಿ ಬಂದ್ರೆ ಇಲ್ಲಿಂದ ಇದು
ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಹ್ಮ್. ರೆಗ್ಯುಲರ್, ವರ್ಷ ಹೋಗ್ತಿದ್ವಿ. ಅದು ಬಿಟ್ಟರೆ ಇಲ್ಲಿಂದ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ವಿ. ಓಕೆ ಅದು ಬಿಟ್ರೆ ಇಲ್ಲಿ ಚಾಮುಂಡೇಶ್ವರಿ ಒಂದು ಟೆಂಪಲ್ ಇದೆ, ಓಕೆ ಅಲ್ಲಿ ದೈವಾರಾಧನೆ ಇದೆ ಅಲ್ಲಿ. ಹ್ಮ್. ಸೊ ಅಲ್ಲಿ ರೆಗ್ಯುಲರ್ ಆಗಿ ಕರ್ಕೊಂಡು ಹೋಗ್ತಿದ್ದೆ, 1 year ರೆಗ್ಯುಲರ್ ಆಗಿ ಕರ್ಕೊಂಡು ಹೋಗ್ತಿದ್ದೆ. ಹ್ಮ್. ಬನ್ನಿ ಅಣ್ಣ ಅಂತ. ಅಂದ್ರೆ ಅವ್ರು ನನ್ಗೆ KGF ಟೈಮಲ್ಲಿ ಇಲ್ಲಿ ಒಂದು ಗಡ್ಡೆ ಇತ್ತು ಅವ್ರಿಗೆ. ಆವಾಗ ನಾನು ಕೇಳ್ದೆ ಅವ್ರನ್ನ, ಏನಣ್ಣ ಹಿಂಗಿದೆ ಅಂತ. ಇಲ್ಲ ಅದ್ಗೇನೋ ಬಿಡು ಅಂತ ಹೇಳ್ಬಿಟ್ರು ಅವ್ರು ನನ್ಗೆ. ಸರಿ ಅಣ್ಣ ಆಯ್ತು ಪರವಾಗಿಲ್ಲ, ಅಟ್ಲೀಸ್ಟ್ ತೋರ್ಸೋಣ ಎಲ್ಲಾದ್ರು. ಅವಾಗ ಅವ್ರನ್ನ ಹತ್ರ ಹೇಳಿದ್ರು, ಇಲ್ಲ ಏನೂ ಇಲ್ಲ, ಅದು ನಾನು ಸ್ಟ್ರಾಂಗ್ ಆಗಿದ್ದೀನಿ, ಆರಾಮಾಗಿದ್ದೀನಿ ಅನ್ನೋರು. ಸೊ ಅದಾದ್ಮೇಲೆ 2019 ಟೈಮಿಗೆ ದರ್ಶನ್ ಸರ್ ಮನೆಯಲ್ಲಿ ಸಿಕ್ಕಿದ್ರು ನನಗೆ. ಓಕೆ ಅವಾಗ ನಾನು ಗೇಟ್ ಹತ್ರ ನಿಂತಿದ್ದೆ. ಇದು ಸಂಗೀತ ನಿರ್ದೇಶಕರ ನೀವ್ ಯಾಕೆ ಇಲ್ಲಿ ನಿಂತಿದ್ದೀರಾ ಅನ್ನೋರು. ಅದೇ ಅಷ್ಟು ವ್ಯಾಲ್ಯೂ ಕೊಡೋರು. ನೀವ್ ಯಾಕೆ ಇಲ್ಲಿ ನಿಂತಿದ್ದೀರಾ ಬನ್ನಿ ಅನ್ಬಿಟ್ಟು ಅವ್ರ ಜೊತೆಲಿ ಕರ್ಕೊಂಡು ಹೋದ್ರು. ಮೇಲೆ ಕರ್ಕೊಂಡು ಹೋಗಿ ಜೊತೆಲೆ ಕೂಡ್ಸ್ಕೊಂಡು 2019 ಅಲ್ಲಿ ಅವಾಗಿಂದ ಜಾಸ್ತಿ ಪ್ರೀತಿ ಆಯ್ತು ನಮ್ಮಲ್ಲಿ, ಅವರಲ್ಲಿ ಜಾಸ್ತಿ ಪ್ರೀತಿ ಆಯ್ತು. ರೆಗ್ಯುಲರ್ ಆಗಿ ಸಿಕ್ತಿದ್ವಿ, ಬರ್ತಿದ್ವಿ. ಎಲ್ಲರೂ ಫೋನ್ ಮಾಡ್ಬಿಡೋರು, ಎಲ್ಲಿದ್ದೀರಾ ಸುಪ್ರೀತ್, ಬರಲ್ವಾ ಮನೆಗೆ ಅಂತ. ಅವನೊಂದ್ 2-3 ಸಲ ನನಗೆ ಮನೆ ಬಂದಾಗ್ಲೂ ಹೇಳೋರು, ಹಿಂಗಿರ್ಬೇಕು ಹಂಗಿರ್ಬೇಕು. ಅಂದ್ರೆ ಇಂಡಸ್ಟ್ರಿ, ಇವಾಗ ನಾನು ಇಂಡಸ್ಟ್ರಿಯಲ್ಲೇ ಹೋಗ್ತಿರೋದ್ರಿಂದ ಇಂಡಸ್ಟ್ರಿ ತುಂಬಾ ಕಷ್ಟ, ನೀನ್ ಅನ್ಕೊಂಡಂಗೆಲ್ಲ ಆಗೋದಿಲ್ಲ ಇಲ್ಲಿ, ಬಹಳ ಕಷ್ಟ ಪಡ್ಬೇಕು, ಎಲ್ರು ಒಂದೇ ತರ ಇರಲ್ಲ ಇಲ್ಲಿ, ನಿನ್ ಸುತ್ತಮುತ್ತ ಬರೀ ನೆಗೆಟಿವ್ ಬರೋರೇ ಸುತ್ಕೋತಾರೆ, ನೀನ್ ಎಷ್ಟು ಸ್ಟ್ರಾಂಗ್ ಆಗಿರ್ತೀನಿ ಅನ್ಬಿಟ್ಟು ತುಂಬಾ ಪಾಠ ಕಲ್ತಿದ್ದೀನಿ ಅವ್ರ ಹತ್ರ. ನಾನು ಡ್ರೈವಿಂಗ್ ಮಾಡ್ತಾ ಇದ್ದಾಗ್ಲೂ ನನ್ಗೆ ಹೇಳೋರು, ಎಷ್ಟು ವಿಚಾರಗಳು ಹೇಳೋರು ಅಂದ್ರೆ ಅದ್ರ ಜೊತೆಗೆ ಅವ್ರ ಫ್ಯಾಮಿಲಿಗೆ ಇಟ್ಟಿರೋ ಒಂದಷ್ಟು ಕೆಲವು ವಿಚಾರಗಳು ಹೇಳಕ್ ಆಗಲ್ಲ ಸರ್ ಅವ್ರಿಗೆ. ಅವ್ರಿಗೇನಂದ್ರೆ ಫ್ಯಾಮಿಲಿಗೆ ಏನಾದ್ರು ಮಾಡ್ಬೇಕು. ನಂದು ಮುಗ್ದೋಯ್ತು, ನನಗ್ ಫ್ಯಾಮಿಲಿ ಮಕ್ಕಳಿದ್ದಾರೆ, ನನಗೆ ಇಬ್ರಿಗೆ ಏನಾದ್ರು ಮಾಡ್ಬೇಕು, ನನ್ನ ಫ್ಯಾಮಿಲಿಗೆ ಏನಾದ್ರು ಮಾಡ್ಬೇಕು ಅನ್ನೋದೇ ರೆಗ್ಯುಲರ್ ಆಗಿ ಹೇಳೋರು. ನನ್ನ ಹತ್ರ ಎಷ್ಟೋ ಸಲ ಯಾವ್ದೋ ಜಮೀನ್ದು ಅದು ಇದು ಏನೋ ವ್ಯವಹಾರ ಮಾತಾಡ್ತಿದ್ರು, ಹೇಳೋರು ನನಗೆ, ಒಂದ್ ಪ್ರಾಪರ್ಟಿ ತೆಗೆದು ಬಿಡ್ಬೇಕು, ಎಲ್ಲಾದ್ರೂ ಮಕ್ಕಳಿಗೆ ಪ್ರಾಪರ್ಟಿ ತೆಗಿಬೇಕು. ಸೊ ಸುಮಾರು ಸಲ ಹೇಳೋರು. ಸೊ ಅದಾದ್ಮೇಲೆ ಅಷ್ಟೇ ಪಾಸಿಟಿವ್ ಆಗಿದ್ರು. ಅದಾದ್ಮೇಲೆ ನಾನು ಮನೆಗೆ ಬರ್ತಿದ್ದೆ, ಇಬ್ರು ಪರಿಚಯ ಆದ್ರು, ಮಾತಾಡ್ತಿದ್ದೆ. ಆಮೇಲೆ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ರು ಇವತ್ತು. ಅಂಡ್ ಆಂಟಿನೂ ಅಷ್ಟೇ ತುಂಬಾ ಸ್ಟ್ರಾಂಗ್ ಆಗಿದ್ರು. ಸೊ ಅದೇ ನಾನು ಹೇಳೋದು ಇಷ್ಟೇ ಸರ್, ಮುಂದಕ್ಕೆ ಅವ್ರ ಫ್ಯಾಮಿಲಿ, ಸೊ ಇಬ್ರು ಇದಾರಲ್ಲ, ಸೊ ಜನಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅವ್ರನ್ನ ಮರಿಬೇಡಿ. KGF ಚಾಚಾ ಅಂತ ನೀವೇನ್ KGF ಅಲ್ಲಿ ನೋಡಿದ್ವಿ, ಆಮೇಲೆ ಅಷ್ಟೇ ಪ್ರೀತಿ ಎಲ್ಲಾ ಇಂಡಸ್ಟ್ರಿಗಳಲ್ಲೂ, ಎಲ್ಲಾ ಹೀರೋಗಳ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ರು. ಇಂಡಸ್ಟ್ರಿ ಅಂದ್ರೆ ಅವ್ರ ಒಂಥರ ಬೇರೆ ತರನೇ ಇದ್ರು ಅವರು ಇಂಡಸ್ಟ್ರಿಲಿ. ಅಂದ್ರೆ ಎಲ್ಲಾ ದೊಡ್ಡ ಸಿನಿಮಾ ಎಲ್ಲಾ ಹೀರೋಗಳಿಗೂ ಫಸ್ಟ್ ವಿಲನ್ ಸರ್ ಅವ್ರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಷ್ಟು ನಮಗೆ ಇನ್ನೊಂದು ಬೇಜಾರ್ ವಿಚಾರ ಏನಂತಂದ್ರೆ, ಎಷ್ಟೋ ಜನ ಅವತ್ತು ನಾನು ಅಷ್ಟು PRO ಕಾಲ್ ಮಾಡಿ ಹೇಳಿದ್ದೆ, ಇಂಡಸ್ಟ್ರಿಲಿ ಫಿಲ್ಮ್ ಚೇಂಬರ್ ಅಲ್ಲಿ ಯಾರ್ಯಾರು ಇದ್ದಾರೋ ಬನ್ನಿ 8 ಗಂಟೆ ಒಳಗಡೆ ಅಂತ ನಾನು ಇನ್ಫಾರ್ಮ್ ಮಾಡಿದ್ದೆ. PRO ಕಾಲ್ ಮಾಡಿ ಹೇಳಿದ್ದೆ, ಬನ್ನಿ ಯಾರ್ಯಾರು ನೋಡ್ಬೇಕು. ಬಟ್ ನಮಗ್ ಬೇಜಾರಾಗಿದೆ ಅನ್ನೋದು, ತುಂಬಾ ಜನ ಬರ್ಲಿಲ್ಲ ಅವತ್ತು, ತುಂಬಾ ಬೇಜಾರಾಗಿದ್ದೆ ನಮ್ಗೆ. ಬಟ್ ಯಶ್ಗಿಂತ ದೊಡ್ಡವ್ರು ಯಾರಿದ್ದಾರೆ ಸರ್, ಧ್ರುವ ಸರ್ಜಾ ಅವ್ರಿಗಿಂತ ಯಾರಿದ್ದಾರೆ ಸರ್, ಅವರೇ ಬಂದು ನೋಡಿದ್ದಾರೆ ಮಾಡಿದ್ದಾರೆ ಅಂದಾಗ ಎಷ್ಟೋ ಜನ ಕಲಾವಿದರು ಅವ್ರ ಜೊತೆ ಫೋಟೋ, ಎಷ್ಟೋ ಜನ ನಾನು ನೋಡಿದ್ದೀನಲ್ಲ, ನನ್ನ ಜೊತೆಲಿ ಇರುವಾಗೆಲ್ಲ ಎಷ್ಟೋ ಜನ ಬರೋರು, ಮಾತಾಡ್ಸೋರು, ಇಂಡಸ್ಟ್ರಿ ಅವರು ಶೂಟಿಂಗ್ ಟೈಮಲ್ಲಿ ಮಾತಾಡ್ಸೋರು, ಸೀರಿಯಲ್ ಶೂಟಿಂಗ್ ಟೈಮಲ್ಲಿ ಮಾತಾಡೋರು, ನಾನೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಮಾತಾಡೋರು. ಅವತ್ತು ಅಟ್ಲೀಸ್ಟ್ ಬಂದು ಅವ್ರನ್ನ ನೋಡಿ ಮಾಡಿ, ಎಷ್ಟೋ ಜನ ನನಗ್ ಫೋನ್ ಮಾಡಿ ಬರ್ಬೋದಾ, ಎಷ್ಟೊತ್ತಿಗೆ ಬರ್ಬೇಕಂತ ಫೋನ್ ಮಾಡಿ ಕೇಳಿರೋರು ಇದ್ದಾರೆ. ಸೊ ಅಟ್ಲೀಸ್ಟ್ ನಾವು ಸುಕ್ಕುದ ಟೈಮಲ್ಲಿ ಇರೋದಲ್ಲ ಸರ್, ಎಷ್ಟೋ ಸಲ ಸುಕ್ಕುದ ಟೈಮಲ್ಲಿ ನಾನು ಇದೀನಿ ಜೊತೆಲಿ. ಸುಕ್ಕುದ ಟೈಮಲ್ಲಿ ಇರೋದು ಇಂಪಾರ್ಟೆಂಟ್ ಅಲ್ಲ, ಯಾವಾಗ ಕಷ್ಟ ಇರುತ್ತೆ ಅವಾಗ ನಾವು ಜೊತೆಲಿ ಇರ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ನನ್ಗೆ ಅವ್ರು ಹೋಗಿರೋ ತರಾನೇ ಇಲ್ಲ. ಕೊನೆ ಮೂಮೆಂಟ್ ಅಲ್ಲೂ ನನ್ಗೆ ಚಿಕ್ಕ ಮಗ ಫೋನ್ ಮಾಡಿದಾಗ, ಅಪ್ಪ ನಿಮ್ಮನ್ ಕೇಳ್ತಾ ಇದಾರಣ್ಣ ಬನ್ನಿ ಅಂತ ನನಗೆ ಆ ಟೈಮಲ್ಲಿ ಅವ್ರನ್ನ ಆತರ ನೋಡಕ್ ಆಗಲ್ಲ. ಸೊ ನಾನು ಅವ್ರನ್ನ ನೋಡಿರೋ ರೀತಿನೇ ಬೇರೆ, ಅವ್ರ ಜೊತೆ ನಾನು ಕಳೆದಿರೋ ಟೈಮ್ನೇ ಬೇರೆ ಸರ್. ಅವ್ರು ಹೆಂಗಿದ್ರು ಅಂದ್ರೆ, ಅವರು ಫುಲ್ ಸ್ಟ್ರಾಂಗ್ ಆಗಿರೋರು, ಒಳ್ಳೆ ಸಿಂಹದ ತರ ಇರೋರು, ಆ ಲೆವೆಲ್ಗೆ ಅವ್ರು ಆಕ್ಟಿಂಗ್ ಮಾಡಿದ್ರೆ ಆ ಲೆವೆಲ್ಲೇ ಬೇರೆ. ಸೊ ಹಂಗಿರೋರು. ಸೊ ಅದು ನೋಡಕ್ ನನ್ ಕೈಲಿ ಆಗ್ತಾ ಇರ್ಲಿಲ್ಲ. ಆ ಮೊಮೆಂಟ್ ನನ್ಗೆ ಕಳಿಯೋಕ್ಕೂ ಆಗಲ್ಲ. ಎಷ್ಟೋ ಜನ ನನಗೆ ವಿಡಿಯೋ ಕಳಿಸೋರು, ಎಲ್ಲ ಕಳಿಸೋರು, ಬಟ್ ಅವ್ರು ನೋಡಿದ ರೀತಿ ಬೇರೆ ಇತ್ತು ನಂದು. ಸೊ ಬಟ್ ಆದ್ರೂ ಕೂಡ ಇವತ್ ನಮ್ ಜೊತೆಗಿದ್ದಾರೆ. ಸೊ ನಾನು ಅದೇ ಅನ್ಕೋತಾ ಇದ್ದೆ, ಏನಪ್ಪಾ ಇವತ್ತೇ ಮಾತಾಡ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು ನನಗೆ ಅಂತಾನು ಅನ್ಕೊಂಡ್ಬಂದೆ ನಾನು. ಸೊ 6ನೇ ತಾರೀಕೆ ತಿರ್ಗಾ ಮಾತಾಡ್ಬೇಕು. ಸೊ ಹೋದ್ ತಿಂಗಳು 6ನೇ ತಾರೀಕು ಅವ್ರ ಜೊತೆಗೆ ಇರ್ಲಿಲ್ಲ. ಈ ತಿಂಗಳು 6ನೇ ತಾರೀಕೆ ತಿರ್ಗಾ ಮಾತಾಡ್ತಿದೀವಿ ಅವ್ರ ಬಗ್ಗೆ ಅಂದ್ರೆ ಅವ್ರು ಇದಾರೆ ಅಂತ ಅರ್ಥ. ಸೊ ಅವ್ರು ಎಲ್ಲೂ ಹೋಗಿಲ್ಲ, ಇಲ್ಲ ಸುತ್ತಮುತ್ತ ಇದಾರೆ ನಮ್ ಜೊತೆ, ಯಾವಾಗ್ಲೂ ನಮ್ ಜೊತೆಲಿ ಇರ್ತಾರೆ ಅವರು, ನಮ್ ಕಷ್ಟ ಸುಖದಲ್ಲೂ ಇದಾರೆ. ಸೊ ದೀಪಾವಳಿ ಬಂದ್ರೆ ಸಾಕು ಫೋನ್ ಮಾಡೋರು, ಹೊಸೂರ್ಗ್ ಹೋಗ್ಬೇಕು ಬಾ ಪಟಾಕಿ ತರ್ಬೇಕು ಅನ್ನೋರು. ದೀಪಾವಳಿ ಬಂದ್ರೆ ಸಾಕು ಚಿಕ್ಕ ಮಗನ್ಗೆ. ನನ್ಗೆ ಈಗ್ಲೂ ಅಷ್ಟೇ, ದೀಪಾವಳಿ ಬಂದ್ರೆ ಸಾಕು ಅಯ್ಯೋ ಅನ್ನೋರು ನನ್ಗೆ. ಪಟಾಕಿ ತಂದ್ಬಿಟ್ಟು ಹೇಳ್ತಿದ್ವಿ, ಇಲ್ಲ ಪಟಾಕಿ ಎಲ್ಲ ಖಾಲಿ ಆಗೋಯ್ತು,
ತರ್ಲೇ ಇಲ್ಲ ನಾವು ಅಂತ. Okay. ಅವನು ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇರೋನು, ಹ್ಮ್ ಪಟಾಕಿ ಪಟಾಕಿ ಅಂತ. ನಾವು ಅಂದ್ರೆ ಅವ್ರ ತಂದೆ ಹೇಳೋರು, ಹ್ಮ್ ಹೇಳೋದ್ ಬೇಡ ಮಗನ್ಗೆ ನಾವು ತಂದಿರೋದು, ಹ್ಮ್ 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 ಸರ್ಪ್ರೈಸ್ ಆಗಿ ಇಟ್ಬಿಡೋಣ, ಖಾಲಿ ಆಗೋಯ್ತು ಅಂತ ಹೇಳ್ಬಿಡೋಣ ಅವ್ರು. ಹ್ಮ್ ಹ್ಮ್ ಬಂದ ತಕ್ಷಣ ಇಲ್ಲ ಪಟಾಕಿ ಅನ್ಬಿಡ್ತಿದ್ವಿ. ಹ್ಮ್ ಹ್ಮ್ ಅದು ಅಂದ್ರೆ ಆ ಮೂಮೆಂಟ್ ಎಲ್ಲ ನೆನಪಾಗುತ್ತೆ ಸರ್. ಹ್ಮ್ ಬಟ್ ಮಿಸ್ ಮಾಡ್ಕೊಂತೀನಿ, ತುಂಬಾ ಮಿಸ್ ಮಾಡ್ಕೊಂತೀನಿ ಅವ್ರ ಜೊತೆ ಟೈಮ್ ಸ್ಪೆಂಡ್. ಇಲ್ಲಿಂದ ಅವ್ರ KGF ಟೈಮಲ್ಲಂತೂ ನಾವು ಜಾಸ್ತಿ ಅವ್ರನ್ನ 14 ಕಿಲೋಮೀಟರ್ ಗಿರಿವಲ್ಲ ಮಾಡಿಸಿದೆ. ಹ್ಮ್ 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 ತುಂಬಾ ಸ್ಟ್ರಾಂಗ್ ಆಗಿ ಇದ್ರು ಅವರು. ಹ್ಮ್ ಹ್ಮ್ KGF ಮುಗಿಸ್ಕೊಂಡ್ ಬಂದಿದ್ರು ಶೂಟಿಂಗ್ ಅವಾಗ. ಓಕೆ ಅವಾಗ ಹೇಳಿದ್ರು, ಅಣ್ಣ ಬನ್ನಿ ದೇವಸ್ಥಾನ, ಬರ್ರಿ ದೇವಸ್ಥಾನ ಸರ್, ಬರೀ ಎಲ್ಲೂ ನಾವು ಓಡಾಡಿಲ್ಲ. ಹ್ಮ್ ಎಷ್ಟೋ ಜನ ಏನೇನೋ ಅನ್ಕೋಬಹುದು, ಹ್ಮ್ ನಾವೆಲ್ಲೂ ಓಡಾಡಿಲ್ಲ, ದೇವಸ್ಥಾನ ಬಿಟ್ರೆ ಸರ್ ಬರೀ ಎಲ್ಲೂ ಓಡಾಡಿಲ್ಲ. ಹ್ಮ್ ಯಾವಾಗ ಬೇಜಾರಾದಾಗ ಫೋನ್ ಮಾಡೋರು, ಸಂಜೆ ಸಿಗೋಣ ಅನ್ನೋರು. ಹ್ಮ್ ಹ್ಮ್ ನಮ್ಮ ಮನೆಗೂ ಬಂದ್ರು. ನಾನು ಹುಷಾರಿಲ್ದಿರುವಾಗ ಸರ್, ಏನಕ್ಕೆ ಹಿಂಗ ಆಗ್ಬಿಟ್ಟಿದ್ಯಾ ಅನ್ನೋರು. ಇದೇ 1 ವರ್ಷದ ಹಿಂದೆ ಹ್ಮ್ ನಾನ್ ತುಂಬಾ ಹುಷಾರಿಲ್ದಿರ ಸಣ್ಣ ಆಗ್ಬಿಟ್ಟಿದ್ದೆ. ಅವ್ರು ನನಗೆ ತುಂಬಾ ಧೈರ್ಯ ತುಂಬೋರು, ನೀನ್ ಸ್ಟ್ರಾಂಗ್ ಆಗಿರ್ಬೇಕು, ನಾನೇ ಇದೀನಿ, ನೀನ್ ಯಾಕೆ ಸ್ಟ್ರಾಂಗ್ ಆಗಿರಲ್ಲ ಅನ್ನೋರು. ಹ್ಮ್ ಅವ್ರಿಗೆ ಅವಾಗ ಹುಷಾರಿರ್ಲಿಲ್ಲ ಅವ್ರಿಗೂ. ಓಕೆ ಆ ಟೈಮಲ್ಲಿ ನನಗೆ ಸ್ಟ್ರಾಂಗ್, ನನಗೆ ಹುಮ್ಮಸ್ ಕೊಡೋರು. ಹ್ಮ್ ಹ್ಮ್ ಸೊ ಆತರ ಆಕ್ಚುಲಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ದರ್ಶನ್ ಸರ್ಗೆ ನಾನು ತುಂಬಾ ಕ್ಲೋಸ್ ಆಗಕ್ಕೆ ಅವರು ಒಬ್ರು ಕಾರಣ. ಹ್ಮ್ 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 2019 ಅಲ್ಲಿ. ಓಕೆ ಸೊ ನಾವೆಲ್ಲೋ ಇರ್ತೀನಿ, ಕರ್ಕೊಂಡೋಗಿ ಬಿಡ್ತಾರೆ, ಹ್ಮ್ ಮಾತಾಡಿಸ್ತಾರೆ, ಆತರ. ಸೊ ಇವಾಗ ನೆಕ್ಸ್ಟ್ ಅದೇ ನಾನು ಹೇಳೋದೇನಂದ್ರೆ, ಅಟ್ಲೀಸ್ಟ್ ಒಬ್ರಾದ್ರೂ ಇಂಡಸ್ಟ್ರಿಗೆ ಬರ್ಲಿ ಹ್ಮ್ ಅನ್ನೋದು ನಮ್ಗೆ ಆಸೆ. ಹ್ಮ್ ಸೊ ಕಷ್ಟದಲ್ಲೂ ಸುಖದಲ್ಲಿ ಆಗಿರ್ಬೋದು, ನೆಕ್ಸ್ಟ್ ಏನೇ ಇದ್ರು ಓಕೆ ನಮ್ ಕೈಲಿ ಏನಾಗುತ್ತೋ ನಾವು ಸಪೋರ್ಟ್ ಮಾಡೋಣ ಹ್ಮ್ ಅನ್ನೋದು ನಮ್ಗೆ. ಯಾಕಂದ್ರೆ ಇಂಡಸ್ಟ್ರಿಯಲ್ಲೇ ಇರೋದ್ರಿಂದ ಹ್ಮ್ ಯಾರಾದ್ರೂ ಒಬ್ರು ಬರ್ಬೇಕು ಅನ್ನೋದು ನಮ್ಗೆ. ಇವಾಗ ದೊಡ್ಡ ಮಗ ಮಾತಾಡಿದ್ ನಾನು ಇವತ್ತೇ ನೋಡಿದ್ದು, ಇಷ್ಟು ಮೆಚುರಿಟಿಯಿಂದ ಮಾತಾಡ್ತಾರೆ ಅಂದಾಗ ಹೌದು ನನ್ನ ಪ್ರಕಾರ 100% ಇನ್ನೊಂದು 1 year ಆದ್ಮೇಲೆ ಅಟ್ಲೀಸ್ಟ್ ಬರ್ಬೇಕು ಒಬ್ರು. ಹ್ಮ್. ಯಾಕಂದ್ರೆ ಜನ ಹಿಂಗ್ ಮರಿತಾರೆ ಸರ್, ಹ್ಮ್ ಹ್ಮ್ ಈ ತರ ಈ ಫ್ರಾಕ್ಷನ್ ಆಫ್ ಹೌದು ಟೈಮಲ್ಲಿ ಮಧ್ಯೆ ಮರಿತಾರೆ ಜನ ಈಗ. ಸೊ ಅದಕ್ಕೆ ಅವ್ರ ಹೆಸರು ಆಗ್ಲಿ, ಅವರೊಂದು ಒಂದು ಎನರ್ಜಿ ಆಗ್ಲಿ, ಹರೀಶ್ ರಾಯ್ ಅಂದ್ರೇನೆ ಹ್ಮ್ ಆ ಹೆಸರು ಹೋಗ್ಬಾರ್ದು ಹೊರಗಡೆ, Okay. ಅದಿರ್ಬೇಕು ಅನ್ನೋದು ನಮ್ಮ ಆಸೆ. ಆಮೇಲೆ ಅವ್ರ ಫ್ಯಾಮಿಲಿ ಅವರೆಲ್ಲ ಆಸೆ. ಸೊ ಅದೇ ನಿಮ್ಮ ಬ್ರದರ್ ಎಸ್ ಎ ಬ್ರದರ್ ಅಂತ ಹೇಳ್ಬೋದು, ಫ್ರೆಂಡ್ ಅಂತ ಹೇಳ್ಬೋದು. ಸುಪ್ರೀತ್ ಅವ್ರು ಹೇಳ್ತಾ ಇದ್ರು, ಅಂದ್ರೆ ಅವರು ಸಾಕಷ್ಟು ಒಡನಾಟ ಆಗಿರ್ಬೋದು ಎಲ್ಲ ಹೇಳ್ತಾ ಇದ್ರು. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಕೂಡ ಇಂಡಸ್ಟ್ರಿಗೆ ಬರ್ಬೇಕು, ಒಳ್ಳೆ ಇದ್ರಲ್ಲಿ ಆಗ್ಬೇಕು, ಆ ಒಂದು ಅವರಿಗೆ ಟ್ಯಾಲೆಂಟ್ ಕೂಡ ಇದೆ, ಒಂದು ಒಳ್ಳೆ ಅವ್ರು ವರ್ಕ್ ಮಾಡ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ, ಅಪ್ಪನ ಹೆಸರನ್ನ ಇಂಡಸ್ಟ್ರಿಯಲ್ಲಿ ಅವರೇ ಕಂಟಿನ್ಯೂ ಮಾಡೋ ತರ ಇರುತ್ತೆ ಅಂತ ಹೇಳಿದ್ರು. ಸೊ ನಮಗೂ ಕೂಡ ಅದೇ ನೋಡ್ಬೇಕು, ನಿಮ್ ಡಿಸಿಷನ್ ಏನಿರುತ್ತೆ ಅನ್ನೋ ಫೈನಲ್. ಸೊ ಬಂದ್ರೆ ಒಳ್ಳೇದಲ್ವಾ? ಬಂದ್ರೆ ಒಳ್ಳೇದೇ ಸರ್, 101% ಒಳ್ಳೇದೇ. ಬಟ್ ದ ರಿಯಾಲಿಟಿ ಹೆಂಗೆ ಅಂದ್ರೆ ಸರ್, ಈ ಟಕ್ ಅಂತ ಅಪ್ಪನ ಹೆಸರು ಇಟ್ಕೊಂಡು ಬರೋರು ಜಾಸ್ತಿ ದಿನ ನಿಲ್ಲಲ್ಲ. ಒಂದು ಯಾವಾಗ ಸ್ವಂತಿಕೆ ಅನ್ನೋದು ಇಲ್ಲದೆ ಹೋದ್ರೆ, ಈಗ ನನ್ ತಂದೆಗೆ ಏನು ಅವ್ರ ತಂದೆ ಏನು ಕೊಟ್ಟಿರ್ಲಿಲ್ಲ, ಬಟ್ ಅವ್ರಿಗೆ ಅದೊಂದು ಒಳಗಡೆಯಿಂದ ಇತ್ತಲ್ವಾ, ಒಳಗಡೆಯಿಂದ ಏನಾದ್ರು ಕಂಟೆಂಟ್ ಅನ್ನೋದು ಇದ್ರೆ ಇವತ್ ಜನ ಯಾರನ್ನ ಬೇಕಾದ್ರೂ ಹೀರೋ ಮಾಡ್ತಾರೆ ಸರ್. ದಟ್ ಇಸ್ ಕರ್ನಾಟಕ ಜನದ ಒಂದು ಪವರ್. ಅದು ಹೌದು, ಯಾವನ್ನ ಬೇಕಾದ್ರೂ ಹಿಂಗ್ ಹೀರೋ ಮಾಡೋ ಕೆಪಾಸಿಟಿ ಅವರಲ್ಲಿ ಇದೆ. ಅವ್ರು ಕರೆಕ್ಟ್ ಆಗಿರೋ ಕಂಟೆಂಟ್ ಕೊಡ್ಬೇಕು ಅಂದ್ರೆ ನಿನ್ ಒಳಗಡೆ ಕಂಟೆಂಟ್ ಇರ್ಬೇಕು. ಒಳಗಡೆ ಟುಲ್ ಇಟ್ಕೊಂಡು ಖಾಲಿ ಅಪ್ಪನ ಹೆಸರನ್ನ ಮೌಲ್ಡ್ ಮಾಡ್ಕೊಂಡು ಅದಕ್ಕೆ ಬಣ್ಣ ಬಳ್ಕೊಂಡು ಬಂದ ನಿಂತ ಅಂದ್ರೆ 101% ಒಂದ್ ಮೂವಿ, 1-2 ಪಿಕ್ಚರ್ 100% ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದಾದ್ಮೇಲೆ ನಿನ್ ಕತೆ, ಹೌದು, ಅದಾದ್ಮೇಲೆ ಮೋಸ ಮಾಡಕ್ ಆಗುತ್ತಾ ಅಂದ್ರೆ, ಇಂಥ ಜನರಿಗೆ ನೀನ್ ಒಳಗಡೆ ಟುಲ್ ಇಟ್ಕೊಂಡು ಮಾಡಕ್ ಆಗೋದಾ? ಇಲ್ಲ, 100% ಆಗಲ್ಲ. ಸೊ ಒಳಗಡೆ ತುಂಬಿಸ್ಕೊಂಡು ಯಾವತ್ತು ಅದು ರೆಡಿ ಆಗುತ್ತೋ ಆಮೇಲೆ ನೋಡೋಣ. ಯಾಕಂದ್ರೆ ಅದು ಒಂದ್ ಸೈಡ್ ಆದ್ರೆ ಇನ್ನೊಂದ್ ಸೈಡ್ ಬೇರೆನೆ ಇರುತ್ತೆ ಸರ್. ನಾವ್ ಏನೇ ಹೋದ್ರು, ನಾವೇನೇ ಯೋಚನೆ ಮಾಡ್ಕೊಂಡ್ರು ಅದಕ್ಕಾಗದೇ ಇನ್ನೊಂದು ಅಲ್ವಾ. ಹೇಗೆ ಸಾಗುತ್ತೆ ಹಾಗೆ. ಅಂಡ್ ಸಾಗುವಂತ ಅವಕಾಶ ಬಂದಾಗ ಎಲ್ಲ ನಾವು ರೆಡಿ ಇಲ್ಲ ಅಂತ ಅನ್ನಿಸ್ಬಾರ್ದು. ರೆಡಿ ಇದ್ದಾಗ ಕೈ ಹಾಕ್ಬೇಕು 100%. ಓಕೆ. ಸೊ ಅದೇ ನಿಮ್ಮ ಅಂದ್ರೆ ಒಂದು ಕೆಲವರಿಗೆ ನಿಮ್ಮ ಜೊತೆ ಒಡನಾಟ ಇಟ್ಕೊಂಡವ್ರಿಗೆ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಎಲ್ಲರಿಗೂ ಆಸೆ ಇರುತ್ತೆ, ನಿಮ್ ಫ್ಯಾಮಿಲಿ ಆಗಿರ್ಬೋದು. ಸೊ ಹರೀಶ್ ರಾಯ್ ಅವ್ರ ತರನೇ ಬರ್ಬೋದು, ಒಳ್ಳೆ ಆಕ್ಟಿಂಗ್ ಇರುತ್ತೆ, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಬರ್ಬೋದು ಅನ್ನೋ ಒಂದು ವಿಷಯದಲ್ಲಿ ಎಲ್ಲೋ ಒಂದ್ ಕಡೆ ದುಡುಕಿ ಮಾಡಿಟ್ಟಿರೋ ಹೆಸರನ್ನು ಹಾಳು ಮಾಡ್ಬಾರ್ದು. ಓಕೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ಬಹಳ ಕಷ್ಟಪಟ್ಟು ಅವರೊಂದು ಹೆಸರನ್ನ ಸಂಪಾದಿಸಿದ್ದಾರೆ ಸರ್. ಅಂಡ್ ಅವರ ಹೆಸರನ್ನ ಅಥವಾ ಅವ್ರನ್ನ ಹೆಸರನ್ನ ಬಳಸ್ಕೊಳಕ್ಕಾಗ್ಲಿ ಉಳಿಸ್ಕೊಳಕ್ ಮಾತ್ರ ಅಧಿಕಾರ ಇರೋದು ನಮ್ಗೆ. ಅದನ್ನ ಬಳಸ್ಕೊಳಕ್ಕಾಗ್ಲಿ ಅದನ್ನ ಉಪಯೋಗಿಸ್ಕೊಳಕ್ಕಾಗ್ಲಿ ಯಾವುದೇ ರೀತಿಲಿ ಸರ್ ನಮ್ಗೆ ಅಧಿಕಾರನೂ ಇಲ್ಲ, ನಾವು ಮಾಡ್ಲೂಬಾರ್ದು. ಅಂಡ್ ಅದನ್ನ ಹಾಳು ಮಾಡೋದು ಇಸ್ ಅನ್ಫರ್ಗಿವಬಲ್ ಮಿಸ್ಟೇಕ್. ಯಾಕಂದ್ರೆ ಅವ್ರು ಸಂಪಾದಿಸಿರೋ ಹೆಸರು ಅದು. ಹೌದು, ಏನೇ ಸಂಪಾದಿಸಿರೋದು ಅದು ಅವ್ರಿಂದ ಆಗಿರೋದು.
ಅದಕ್ಕೆ ಅದ್ರಲ್ಲಿ ನಾವು ಪಾರ್ಟ್ ತಗೋಬಾರ್ದು. ಅವ್ರು ಅದಕ್ಕೆ ಕಷ್ಟಪಟ್ಟಿದ್ದಾರೆ, ಅವ್ರು ಬೆವ್ರು ಸುರಿಸಿರೋ ಹೆಸರು ಅದು. ಅಂಡ್ ಅದ್ರಲ್ಲಿ ಖಾಲಿ ಅದ್ರ ಮಕ್ಕಳು ಅಂದ್ರೆ ಏನದು? ಹಾಗಲ್ಲ, ಹೆಸರು ಅನ್ನೋದು ಜನರು ಅವ್ರ ಮೇಲೆ ಕೊಟ್ಟಿರೋದು. ಹಾಗೆ ನಾವೇನಾದ್ರು ಮಾಡಿದ್ರೆ ಜನರು ನಮ್ಮ ಮೇಲೂ ಕೊಡ್ತಾರೆ. ಸ್ವಂತದಲ್ಲಿ ನಾವೇನಾದ್ರು ಮಾಡಿದ್ರೆ ಜನ 100% ನಮ್ಮ ಮೇಲೂ ನಂಬಿಕೆ ಇಡ್ತಾರೆ ಸರ್. ಭಿಕ್ಷೆ ಬಿಟ್ಟು ಕೇಳ್ಬೇಕು ಅಂತಿಲ್ಲ, ಬನ್ನಿ ನೋಡಿ ಇಲ್ಲ, ಕರೆಕ್ಟ್ ಆಗಿ ಬಂದ್ರೆ ಮಾಡ್ತಾರೆ, 100% ಮಾಡ್ತಾರೆ. ಓಕೆ, ಅಷ್ಟೇ. ಸೊ ಅದೇ ಅಂದ್ರೆ ಒಳ್ಳೆ ಮೆಚೂರ್ಡ್ ಆಗಿ ಮಾತಾಡಿದ್ರಿ. ಅಂದ್ರೆ ತಂದೆ ಹೆಸರು ಇಟ್ಕೊಂಡು ಹೋಗೋದಕ್ಕಿಂತ ನಾವು ನಮ್ದೇ ಆದಂತಹ ಒಂದು ಪ್ಲಾನ್ ಅಲ್ಲಿ 100% ಯಾವ್ದ್ರಲ್ಲಿ ನಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಯಾವ್ದ್ರಲ್ಲಿ ನಾವು ಪರ್ಫೆಕ್ಟ್, ನಮ್ಮ ಹತ್ರ ಏನು ಕಲೆ ಇದೆ ಅನ್ನೋದನ್ನ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರಿ. ಹೌದು. ಖಂಡಿತ ಅಷ್ಟೇ, ನೀವು ಇಂಡಸ್ಟ್ರಿಗೆ ಬಂದ್ರು ಅಷ್ಟೇ ಸಪೋರ್ಟ್, ಕನ್ನಡಿಗರ ಸಪೋರ್ಟ್, ಹರೀಶ್ ರಾಯ್ ಅವರ ಅಭಿಮಾನಿಗಳ ಸಪೋರ್ಟ್ ಇದ್ದೇ ಇರುತ್ತೆ. ಯಾರಾದ್ರಾಗಿರ್ಬೋದು, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ, ಇಲ್ಲ ನೀವು ಬೇರೆ ಫೀಲ್ಡ್ ಅಲ್ಲಿ ಹೋಗಿ ಇದ್ ಮಾಡ್ತಿದ್ರು ಕೂಡ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ. ಸೊ ಖಂಡಿತ ಎಲ್ರಿಗೂ ಒಳ್ಳೇದಾಗ್ಲಿ. ಇದೇ ತರ ನೆಕ್ಸ್ಟ್ ಒಳ್ಳೆ ಅವ್ರು ನಿಮ್ಮ ತಂದೆ ಹರೀಶ್ ರಾಯ್ ಅವರ ಹೆಸರನ್ನ ನೀವು ಕೂಡ ಕಂಟಿನ್ಯೂ ಆಗಿ ಮಾಡಿ, ಅವ್ರ ನೆನ್ಪುಳಿಯೋ ತರ ಮಾಡಿ. ಅದು ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ, ನಮ್ಮ ಕಡೆಯಿಂದ ಕೂಡ ಅದು ವಿಷಯ ಆಗಿರುತ್ತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.